ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಅನುಷಿತ್ ದೇವರ್ನವದಗಿ ಅನುಷಿತ್ ಪಾಲಿಟಿ ಕ್ಲಾಸಸ್ಗೆ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾವು 6ನೇ ಅಧ್ಯಾಯದ ಬಗ್ಗೆ ನೋಡಿಕೊಳ್ಳೋಣ ಸ್ನೇಹಿತರೆ. ಈಗಾಗಲೇ ನಾವು 5 ಅಧ್ಯಾಯಗಳನ್ನು ಕಂಪ್ಲೀಟ್ ಮಾಡಲಾಗಿದೆ. 5 ಅಧ್ಯಾಯಗಳನ್ನು ಕಂಪ್ಲೀಟ್ ಮಾಡಿ ಇವತ್ತಿನಿಂದ ಇಟ್ಕೊಂಡೇನಪ್ಪ ಅಂದರೆ ನಾವು 6ನೇ ಅಧ್ಯಾಯದ ಬಗ್ಗೆ ತಿಳಿದುಕೊಳ್ಳೋಣ. ಈ 6ನೇ ಅಧ್ಯಾಯ ಭಾರತ ರಾಜಕೀಯದ ನೂತನ ಪ್ರವೃತ್ತಿಗಳು ಸ್ನೇಹಿತರೆ. 6ನೇ ಅಧ್ಯಾಯ ಯಾವುದಂದರೆ ಭಾರತ ರಾಜಕೀಯದ ನೂತನ ಪ್ರವೃತ್ತಿಗಳು. ಈ 6ನೇ ಅಧ್ಯಾಯದ ಮೇಲೆ ಎಷ್ಟು ಅಂಕಕ್ಕೆ ಪ್ರಶ್ನೆಗಳನ್ನು ಕೇಳಬಹುದು? ಯಾವ ಅಂಕದ ಪ್ರಶ್ನೆಗಳನ್ನು ಕೇಳಬಹುದು? ಮೊದಲನೇದಾಗಿ ಈ ವಿಷಯಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಈ 6ನೇ ಅಧ್ಯಾಯದಲ್ಲಿ ಒಟ್ಟು ಎಷ್ಟು ಅಂಕಗಳನ್ನು ಕೇಳಲಾಗುವುದಪ್ಪ ಅಂದರೆ ಒಟ್ಟು 11 ಅಂಕಗಳನ್ನು ಕೇಳಲಾಗುವುದು ಸ್ನೇಹಿತರೆ. 6ನೇ ಅಧ್ಯಾಯದಲ್ಲಿ ಒಟ್ಟು ಎಷ್ಟು ಅಂಕಗಳು ಕೇಳಲಾಗುವುದಪ್ಪ ಅಂದರೆ 11 ಅಂಕಗಳು ಕೇಳಲಾಗುವುದು ಸ್ನೇಹಿತರೆ. 11 ಅಂಕ ಏನಪ್ಪ ಅಂದ್ರೆ ಈ ಪಿಕ್ಸ್, ಈ ಅಧ್ಯಾಯದ ಮೇಲೆ ಏನಪ್ಪ ಅಂದ್ರೆ ಪಿಕ್ಸ್ ಬರುವಂಥದ್ದು. ಇಲ್ಲಿ ಯಾವ ರೀತಿ 11 ಅಂಕಗಳು ಯಾವ ರೀತಿ ಡಿವೈಡ್ ಮಾಡ್ತಾರ ನೋಡುವುದಾದರೆ, 1 ಅಂಕದ ಪ್ರಶ್ನೆ ಏನೈತಲ್ಲ ಕೇಳ್ತಾರೆ. ಹೊಂದಿಸಿ ಬರೆಯರಾದ್ರೂ ಕೇಳಬಹುದು, ಬಿಟ್ಟ ಸ್ಥಳ ಆದರೂ ಕೇಳಬಹುದು, 1 ಅಂಕ ಆದರೂ ಕೇಳಬಹುದು, ಬಹು ಆಯ್ಕೆ ಆದರೂ ಕೇಳಬಹುದು. ಒಟ್ಟು ಏನಪ್ಪ ಅಂದ್ರೆ ಒಂದು ಪ್ರಶ್ನೆ ಕೇಳ್ತಾರೆ. ನೆಕ್ಸ್ಟ್ ಏನಪ್ಪ ಅಂದ್ರೆ 5 ಅಂಕದ ಪ್ರಶ್ನೆಗಳೇನಿದಾವಲ್ಲ, ಈ 5 ಅಂಕದ ಪ್ರಶ್ನೆಗಳು ಎಷ್ಟು ಕೇಳ್ತಾರಪ್ಪ ಅಂದ್ರೆ 2 ಪ್ರಶ್ನೆಗಳನ್ನು ಕೇಳ್ತಾರೆ. 1 ಅಂಕದ ಪ್ರಶ್ನೆಗಳು 1 ಕೇಳಿದರೆ 5 ಅಂಕದ ಪ್ರಶ್ನೆಗಳು ಎಷ್ಟು ಕೇಳ್ತಾರ? 2 ಕೇಳ್ತಾರ. 2 ಕೇಳಿದ್ರೆ ಮಾರ್ಕ್ಸ್ ಎಷ್ಟಾಯಿತು? 10 ಮಾರ್ಕ್ಸ್. 10 + 1 11. ಅದಕ್ಕಾಗಿ ಆತ್ಮೀಯ ವಿದ್ಯಾರ್ಥಿಗಳೇ, ಈ 6ನೇ ಅಧ್ಯಾಯ ಏನೈತಲ್ಲ, ಈ 6ನೇ ಅಧ್ಯಾಯದಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು 5 ಅಂಕದ ಪ್ರಶ್ನೆಗಳ ಕಡೆ ಏನಪ್ಪ ಅಂದ್ರೆ ಹೆಚ್ಚಿನ ಗಮನ ಕೊಡಿ ಸ್ನೇಹಿತರೆ. ಅತಿ ಹೆಚ್ಚು ಬಾರಿ ಎಕ್ಸಾಮ್ನಲ್ಲಿ ಈ ಅಧ್ಯಾಯದ ಮೇಲೆ ಬಂದಿರತಕ್ಕಂಥ ಪ್ರಶ್ನೆಗಳು. ಈ ಸಲ ಏನಪ್ಪ ಅಂದ್ರೆ ಸ್ವಲ್ಪ ಬ್ಲೂ ಪ್ರಿಂಟ್ ಏನು ಚೇಂಜಸ್ ಮಾಡ್ಯಾರಲ್ಲ, ಇಲ್ಲಿ 1 ಅಂಕದ ಎಷ್ಟು ಕೇಳ್ತಾರ? 1 ಕೇಳ್ತಾನೆ. 5 ಅಂಕದ ಎಷ್ಟು ಕೇಳ್ತಾರ? 2 ಕೇಳ್ತಾನೆ. ಇಲ್ಲಿ 5 ಅಂಕದ 2 ಅಂದ್ರೆ 10 ಮಾರ್ಕ್ಸ್, 1 ಅಂಕದ 1 ಅಂದ್ರೆ 1 ಮಾರ್ಕ್ಸ್. ಟೋಟಲ್ ಎಷ್ಟು? 11 ಮಾರ್ಕ್ಸ್ ನೋಡು ಸ್ನೇಹಿತರೆ. ಎಷ್ಟು ಮಾರ್ಕ್ಸ್ ಟೋಟಲ್? 11 ಮಾರ್ಕ್ಸ್ ಕೇಳ್ತಾರೆ. ಈ 6ನೇ ಅಧ್ಯಾಯದಲ್ಲಿ ಭಾರತ ರಾಜಕೀಯದ ನೂತನ ಪ್ರವೃತ್ತಿಗಳಲ್ಲಿ ಯಾವ ಯಾವ ವಿಷಯಗಳನ್ನು ನಾವು ಅಧ್ಯಯನ ಮಾಡಿಕೊಳ್ಳಲಾಗುವುದಪ್ಪ ಅಂದರೆ, ಸಮ್ಮಿಶ್ರ ಸರ್ಕಾರದ ವ್ಯವಸ್ಥೆಗಳ ಬಗ್ಗೆ ನಾವು ಅಧ್ಯಯನ ಮಾಡ್ಕೊಳ್ತೇವೆ ಸ್ನೇಹಿತರೆ. ಸಮ್ಮಿಶ್ರ ಸರ್ಕಾರದ ವ್ಯವಸ್ಥೆ ಏನೈತಲ್ಲ, ಈ ಸಮ್ಮಿಶ್ರ ಸರ್ಕಾರದ ವ್ಯವಸ್ಥೆ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಇರ್ತಕ್ಕಂಥ ಸಂಬಂಧಗಳಾಗಿರಬಹುದು. ಇವತ್ತು ಆಡಳಿತಾತ್ಮಕ ಸಂಬಂಧಗಳು ತೆಗೆದುಕೊಂಡು ನೋಡ್ರಿ, ಆರ್ಥಿಕ ಸಂಬಂಧಗಳು ತೆಗೆದುಕೊಂಡು ನೋಡ್ರಿ, ಶಾಸನೀಯ ಸಂಬಂಧಗಳನ್ನು ತೆಗೆದುಕೊಂಡು ನೋಡ್ರಿ, ಇನ್ನಿತರ ಸಂಬಂಧಗಳ ಬಗ್ಗೆ ನಾವು ಅಧ್ಯಯನ ಮಾಡಿಕೊಳ್ಳಲಾಗುವುದು. ಇನ್ನು ಅಸ್ಮಿತೆಯ ಮೂಲ ರಾಜಕಾರಣದ ಬಗ್ಗೆ ನಾವು ಅಧ್ಯಯನ ಮಾಡ್ಕೊಳ್ತೇವೆ. ಅಸ್ಮಿತೆ ಯಾವ ರೀತಿ ಅಸ್ಮಿತೆಯ ಉದಯಕ್ಕೆ ಕಾರಣವಾಗಿರ್ತಕ್ಕಂಥ ಅಂಶಗಳು, ಯುವ ಜನಾಂಗ ಯಾವ ರೀತಿ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡ್ತಾರ, ಯಾವ ರೀತಿ ಭಯೋತ್ಪಾದನೆಯನ್ನು ನಿರ್ಮೂಲನೆ ಮಾಡ್ತಾರ ಅನ್ನುವಂಥ ಎಲ್ಲ ಮಾಹಿತಿಗಳೇನಿದಾವಲ್ಲ, ಈ ಮಾಹಿತಿಗಳು ನಾವು ಎಷ್ಟನೇ ಅಧ್ಯಾಯದಲ್ಲಿ ಅಧ್ಯಯನ ಮಾಡಿಕೊಳ್ಳಲಾಗುವುದಪ್ಪ ಅಂದರೆ 6ನೇ ಅಧ್ಯಾಯದಲ್ಲಿ ಅಧ್ಯಯನ ಮಾಡಿಕೊಳ್ಳಲಾಗುವುದು. 6ನೇ ಅಧ್ಯಾಯದೊಳಗೆ ಒಟ್ಟು ಎಷ್ಟು ಮಾರ್ಕ್ಸ್ ಬರ್ತಾವ? 11 ಮಾರ್ಕ್ಸ್. 2 ಕ್ವಶನ್ ಅಂದರೆ 5 ಮಾರ್ಕ್ಸಿನ ಕ್ವಶನ್ ಎಷ್ಟು ಕೇಳ್ತಾರ? 2 ಕೇಳ್ತಾನೆ. ಎಷ್ಟು ಕೇಳ್ತಾನೆ? 2. ಅದಕ್ಕಾಗಿ ಹೆಚ್ಚಿನ ಗಮನ ಕೊಡಿ. ಈಗ ವಿಷಯಕ್ಕೆ ಬಂದುಬಿಡೋಣ. ಸಮ್ಮಿಶ್ರ ಸರ್ಕಾರದ ಅರ್ಥ. ಸಮ್ಮಿಶ್ರ ಸರ್ಕಾರದ ಅರ್ಥದ ಬಗ್ಗೆ ನಾವು ನೋಡೋಣ. ಇದು ಸಹಿತ ಎಕ್ಸಾಮ್ನಲ್ಲಿ ಅತಿ ಹೆಚ್ಚು ಬಾರಿ 1 ಅಂಕಕ್ಕೆ ಕೇಳಿರ್ತಕ್ಕಂಥ ಪ್ರಶ್ನೆ. ಸಮ್ಮಿಶ್ರ ಸರ್ಕಾರದ ಅರ್ಥವನ್ನು ಬರೆಯಿರಿ ಅಂತ ಕೇಳ್ತಾರೆ. ಈ ಸಮ್ಮಿಶ್ರ ಸರ್ಕಾರ ಅನ್ನುವಂಥ ಪದಕ್ಕೆ ಆಂಗ್ಲ ಭಾಷೆಯಲ್ಲಿ, ಯಾವ ಭಾಷೆಯಲ್ಲಿ? ಆಂಗ್ಲ ಭಾಷೆಯಲ್ಲಿ ಕೊಯಿಲಿಷನ್ ಎಂದು ಕರೆಯಲಾಗುವುದು. ಸಮ್ಮಿಶ್ರ ಸರ್ಕಾರಕ್ಕೆ ಆಂಗ್ಲ ಭಾಷೆಯಲ್ಲಿ ಏನೆಂದು ಕರೆಯಲಾಗುವುದಪ್ಪ ಅಂದರೆ ಕೊಯಿಲಿಷನ್ ಎಂದು ಕರೆಯಲಾಗುವುದು ಸ್ನೇಹಿತರೆ. ಈ ಕೊಯಿಲಿಷನ್ ಅನ್ನುವಂಥ ಪದ ಏನೈತಲ್ಲ, ಈ ಪದ ಲ್ಯಾಟಿನ್ ಭಾಷೆಯ ಕೊಯಿಲಿಸಿಯೆ ಅನ್ನುವಂಥ ಪದದಿಂದ ಬಂದಿದೆ.
ಕೋ ಎಂದರೆ ಒಟ್ಟಿಗೆ ಎಂದರ್ಥ. ನೆಕ್ಸ್ಟ್ ಏನಪ್ಪ ಅಂದ್ರೆ ಅಲೇಸಿಯರ್ ಎಂದರೆ ಬೆಳೆಯುವುದು ಎಂದರ್ಥ ಸ್ನೇಹಿತರೆ. ಕೋ ಎಂದರೆ ಒಟ್ಟಿಗೆ ಎಂದರ್ಥ, ಅಲೇಸಿಯರ್ ಎಂದರೆ ಬೆಳೆಯುವುದು ಎಂದರ್ಥ ಸ್ನೇಹಿತರೆ. ಸಮ್ಮಿಶ್ರ ಸರ್ಕಾರದ ಅರ್ಥವನ್ನು ನಾವು ನೋಡುವುದಾದರೆ ಸಮ್ಮಿಶ್ರ ಸರ್ಕಾರಕ್ಕೆ ಆಂಗ್ಲ ಭಾಷೆಯಲ್ಲಿ ಅಂದ್ರೆ ಇಂಗ್ಲಿಷ್ ಭಾಷೆಯಲ್ಲಿ ನಾವು ಏನೆಂದು ಕರೆಯಲಾಗುವುದಪ್ಪ ಅಂದರೆ ಕೊಯ್ಲಿಷನ್ ಎಂದು ಕರೆಯಲಾಗುವುದು. ಈ ಕೊಯ್ಲಿಷನ್ ಅನ್ನುವಂಥ ಪದ ಏನೈತಲ್ಲ, ಈ ಪದ ಲ್ಯಾಟಿನ್ ಭಾಷೆಯ ಕೊಯ್ಲಿಸಿಯೆ ಅನ್ನುವಂಥ ಪದದಿಂದ ಬಂದಿದೆ. ಕೋ ಎಂದರೆ ಒಟ್ಟಿಗೆ, ಅಲೇಸಿಯರ್ ಎಂದರೆ ಬೆಳೆಯುವುದು ಎಂದರ್ಥ ಸ್ನೇಹಿತರೆ. ಅರ್ಥದ ಬಗ್ಗೆನೇ ಅತಿ ಹೆಚ್ಚು ಬಾರಿ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಚುನಾವಣೆಯ ಅರ್ಥ ಲ್ಯಾಟಿನ್ ಭಾಷೆಯ ಎಲಿಗೇರ್ ಎಂಬ ಪದದಿಂದ ಬಂದಿದೆ. ಎಲಿಗೇರ್ ಎಂದರೆ ಆಯ್ಕೆ ಮಾಡು ಅಥವಾ ಆರಿಸು ಎಂದರ್ಥ. ಇನ್ನು ಅಡ್ಮಿನಿಸ್ಟ್ರೇಷನ್ ಅನ್ನುವಂಥ ಪದ ಲ್ಯಾಟಿನ್ ಭಾಷೆಯ ಆ್ಯಡ್ ಮತ್ತು ಮಿನಿಸ್ಟ್ರೇಷನ್ ಅನ್ನುವಂಥ ಪದದಿಂದ ಬಂದಿದೆ. ಯಾಡ್ ಎಂದರೆ ಸಾರ್ವಜನಿಕ, ಮಿನಿಸ್ಟ್ರೇಷನ್ ಅಂದರೆ ಸೇವೆ ಎಂದರ್ಥ. ಈ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ. ಇನ್ನು ಭ್ರಷ್ಟಾಚಾರಕ್ಕೆ ಇಂಗ್ಲೀಷ್ನಾಗ ಏನಂತ ಕರೀತಾರೆ, ಕರಪ್ಷನ್ ಎಂದು ಕರೀತಾರೆ. ಈ ಕರಪ್ಷನ್ ಅನ್ನುವಂಥ ಪದ ಲ್ಯಾಟಿನ್ ಭಾಷೆಯ ರಂಪಿಯರ್ ಅನ್ನುವಂಥ ಪದದಿಂದ ಬಂದಿದೆ. ಇನ್ನು ಭಯೋತ್ಪಾದನೆಗೆ ಆಂಗ್ಲ ಭಾಷೆಯಲ್ಲಿ ಟೆರರಿಸಮ್ ಅಂತ ಕರೀತಾರೆ. ಈ ಟೆರರಿಸಮ್ ಅನ್ನುವಂಥ ಪದ ಲ್ಯಾಟಿನ್ ಭಾಷೆಯ ಟೆರರ್ ಅನ್ನುವಂಥ ಪದದಿಂದ ಬಂದಿದೆ. ಇಲ್ಲೇನಪ್ಪ ಅಂದ್ರೆ ಅತಿ ಹೆಚ್ಚು ಬಾರಿ ಅರ್ಥದ ಬಗ್ಗೆ ಸಹಿತ ಏನಪ್ಪ ಅಂದ್ರೆ ಕೇಳಲಾಗುವಂಥದ್ದು. ನೆಕ್ಸ್ಟ್ ಏನಪ್ಪ ಅಂದರೆ ನೆಕ್ಸ್ಟ್ ನೋಡೋದಾದರೆ ಸಮ್ಮಿಶ್ರ ಸರ್ಕಾರ ಎಂದರೇನು ಅಂತ ಸಹಿತ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಅರ್ಥದ ಬಗ್ಗೆನೂ ಅತಿ ಹೆಚ್ಚು ಬಾರಿ ಕೇಳಿರ್ತಕ್ಕಂಥ ಪ್ರಶ್ನೆ. ಇನ್ನು ಎಂದರೇನು ಅಂತ ಸಹಿತ ಏನಪ್ಪ ಅಂದರೆ ಅತಿ ಹೆಚ್ಚು ಬಾರಿ ಎಕ್ಸಾಮ್ನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಸ್ನೇಹಿತರೆ. ಇದು ಸಹಿತ ಮೋಸ್ಟ್ ಇಂಪಾರ್ಟೆಂಟ್. 1 ಅಂಕಕ್ಕೆ ಕೇಳ್ರಿ. ಸಮ್ಮಿಶ್ರ ಸರ್ಕಾರ ಎಂದರೇನು ಅಂತ ಪ್ರಶ್ನೆ ಮಾಡಿದರೆ ಯಾವ ರೀತಿ ಉತ್ತರವನ್ನು ಬರಿಬೇಕಪ್ಪ ಅಂದರೆ ಸಾರ್ವತ್ರಿಕ ಚುನಾವಣೆಯಲ್ಲಿ, ಯಾವ ಚುನಾವಣೆಯಲ್ಲಿ, ಸಾರ್ವತ್ರಿಕ ಚುನಾವಣೆಯಲ್ಲಿ 5 ವರ್ಷಗಳಿಗೊಮ್ಮೆ ನಡೆಯುವಂಥ ಚುನಾವಣೆಗಳಿಗೆ ನಾವು ಏನೆಂದು ಕರಿತೇವೆ, ಸಾರ್ವತ್ರಿಕ ಚುನಾವಣೆ ಎಂದು ಕರೆಯಲಾಗುವುದು. ಸಾರ್ವತ್ರಿಕ ಚುನಾವಣೆ ಎಂದು ಕರೆಯಲಾಗುವುದು. ಯಾರಾದರೂ ಒಬ್ಬ ವ್ಯಕ್ತಿ ಅಂದ್ರೆ ಶಾಸನ ಸಭೆಗೆ ಆಯ್ಕೆ ಆಗಿರ್ತಕ್ಕಂಥ ಸದಸ್ಯ ಅವಧಿಯ ಮುನ್ನವೇ ಮರಣ ಹೊಂದಿದರೆ ಅಥವಾ ರಾಜೀನಾಮೆ ನೀಡಿದರೆ ಅಥವಾ ಪಕ್ಷಾಂತರ ನಿಷೇಧ ಕಾಯ್ದೆಯ ಅಡಿಯಲ್ಲಿ ತನ್ನ ಸದಸ್ಯತ್ವವನ್ನು ಕಳೆದುಕೊಂಡರೆ ಆ ಖಾಲಿಯಾದ ಸ್ಥಾನಕ್ಕೆ 6 ತಿಂಗಳ ಒಳಗಾಗಿ ನಡೆಯುವಂಥ ಚುನಾವಣೆಗೆ ನಾವೇನಂತ ಕರಿತೇವೆ, ಉಪಚುನಾವಣೆ ಅಂತ ಕರಿತೇವೆ. ಇನ್ನು ಸರ್ಕಾರದ ಅವಧಿಯ ಮುನ್ನವೇ ವಿಸರ್ಜನೆಗೆ ಒಳಪಟ್ಟು ಇನ್ನೊಮ್ಮೆ ನಡೆಯುವಂಥ ಚುನಾವಣೆಗೆ ನಾವೇನಂತ ಕರಿತೇವೆ, ಮಧ್ಯಂತರ ಚುನಾವಣೆ ಎಂದು ಕರೆಯಲಾಗುವುದು. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ಮತಪತ್ರಗಳನ್ನು ನಾಶಪಡಿಸಿದರೆ, ಮತಪೆಟ್ಟಿಗೆಗಳನ್ನು ವಶಪಡಿಸಿಕೊಂಡರೆ, ಚುನಾವಣಾ ನಿಯೋಜನೆಗೊಂಡಿರ್ತಕ್ಕಂಥ ಅಧಿಕಾರಿಗಳಿಗೆ ತೊಂದರೆಯನ್ನು ಉಂಟುಪಡಿಸಿದರೆ ಅಂತಹ ಚುನಾವಣೆಯನ್ನು ರದ್ದುಪಡಿಸಿ ನಾವೇನಂತ ಕರಿತೇವೆ, ಮರು ಚುನಾವಣೆ ಎಂದು ಕರೆಯಲಾಗುವುದು. ಚುನಾವಣೆಯೊಳಗೆ ಇಷ್ಟು ಭಾಗಗಳು ಬರ್ತವೆ ಸ್ನೇಹಿತರೆ ನೋಡ್ರಿ. ಸಾರ್ವತ್ರಿಕ ಚುನಾವಣೆ, ಉಪಚುನಾವಣೆ, ಮಧ್ಯಂತರ ಚುನಾವಣೆ, ಮರು ಚುನಾವಣೆ. ಇದು ಯಾವಾಗ ಮಾಡ್ತಾರೆ, ಇದು ಅಂದ್ರೆ ಮರು ಚುನಾವಣೆ ಯಾವಾಗ ಮಾಡ್ತಾರಪ್ಪ ಅಂದ್ರೆ ಗೊತ್ತೈತಾ, ಯಾವಾಗ ಮಾಡ್ತಾರೆ ಅಂದ್ರೆ ಮತಪತ್ರಗಳನ್ನು ನಾಶಪಡಿಸಿದಾಗ, ಮತಪೆಟ್ಟಿಗೆಗಳನ್ನು ವಶಪಡಿಸಿಕೊಂಡಾಗ, ಚುನಾವಣೆಗೆ ನಿಯೋಜಿತಗೊಂಡಿರ್ತಕ್ಕಂಥ ಅಧಿಕಾರಿಗಳಿಗೆ ತೊಂದರೆಯನ್ನುಂಟು ಮಾಡಿದಾಗ ಅಂತಹ ಚುನಾವಣೆಯನ್ನು ರದ್ದುಪಡಿಸಿ ಪುನಃ ಮಾಡುವಂಥ ಚುನಾವಣೆಗೆ ನಾವೇನಂತ ಕರಿತೇವೆ, ಮರು ಚುನಾವಣೆ. ಸರ್ಕಾರದ ಅವಧಿಯ ಮುನ್ನವೇ ವಿಸರ್ಜನೆಗೆ ಒಳಪಟ್ಟು ಇನ್ನೊಮ್ಮೆ ಚುನಾವಣೆಗೆ ಹೋಗುವಂಥದ್ದಕ್ಕೆ ಏನಂತ ಕರಿತೇವೆ ನಾವು, ಮಧ್ಯಂತರ ಚುನಾವಣೆ. ರಾಜೀನಾಮೆ, ಮರಣ ಅಥವಾ ಅನರ್ಹತೆಗೊಂಡಾಗ ಸದಸ್ಯತ್ವ ಖಾಲಿ ಏನಾಗ್ತಿತ್ತಲ್ಲ, ಆ ಖಾಲಿಯಾದ ಸ್ಥಾನಕ್ಕೆ 6 ತಿಂಗಳ ಒಳಗಾಗಿ ನಡೆಯುವಂಥ ಚುನಾವಣೆಗೆ ನಾವೇನಂತ ಕರಿತೇವೆ, ಉಪಚುನಾವಣೆ. ಈಗ ಉದಾಹರಣೆಗೆ ನೋಡಬೇಕು, ಬಾಗಲಕೋಟೆ MLA ಆಗಿರ್ತಕ್ಕಂಥ HY ಮೇಟಿ ಅವರು ಏನಪ್ಪ ಅಂದ್ರೆ ನಿಧನ ಹೊಂದರು. ಈಗ 6 ತಿಂಗಳ ಒಳಗಾಗಿ ಅಲ್ಲಿ ಉಪಚುನಾವಣೆ ಮಾಡಬೇಕು. ನೆಕ್ಸ್ಟ್ ನಮ್ಮ ಶಾಮನೂರು ಶಿವಶಂಕರಪ್ಪನವರು ದಾವಣಗೆರೆ ಕ್ಷೇತ್ರದವರು, ಅವರು ಸಹಿತ ನಿಧನ ಹೊಂದರು. ಈಗ ಅವರು ಸ್ಥಾನಕ್ಕೆ ಅಂದ್ರೆ ಅವರು ಮರಣ ಹೊಂದ್ಯಾರಪ್ಪ ಅಂದ್ರೆ 6 ತಿಂಗಳ ಒಳಗಾಗಿ ಅಲ್ಲಿ ಏನು ಮಾಡಬೇಕು, ಚುನಾವಣೆ ಮಾಡಬೇಕು. ಯಾವ ಚುನಾವಣೆ ಮಾಡಬೇಕು, ಉಪಚುನಾವಣೆ. ಇನ್ನು 5 ವರ್ಷಗಳಿಗೊಮ್ಮೆ ನಡೆಯುವಂಥ ಚುನಾವಣೆಗೆ ನಾವೇನಂತ ಕರಿತೇವೆ, ಸಾರ್ವತ್ರಿಕ ಚುನಾವಣೆ. ಇವು ಎಕ್ಸಾಮ್ನಲ್ಲಿ ಅತಿ ಹೆಚ್ಚು ಬಾರಿ ಕೇಳಿರ್ತಕ್ಕಂಥ ಪ್ರಶ್ನೆ. ಈಗ ವಿಷಯಕ್ಕೆ ಬಂದ್ಬಿಡ್ರಿ. ಸಮ್ಮಿಶ್ರ ಸರ್ಕಾರ ಅಂದ್ರೆ ಏನು ನೋಡುವುದಾದರೆ,
ಸಾರ್ವತ್ರಿಕ ಚುನಾವಣೆಯಲ್ಲಿ ಯಾವುದೇ ಪಕ್ಷಕ್ಕೆ 5 ವರ್ಷಗಳಿಗೊಮ್ಮೆ ನಡೆಯುವಂಥ ಸಾರ್ವತ್ರಿಕ ಚುನಾವಣೆ ಏನೈತಲ್ಲ, ಈ ಸಾರ್ವತ್ರಿಕ ಚುನಾವಣೆಯಲ್ಲಿ ಯಾವುದೇ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಬಾರದೇ ಇರುವಂಥ ಸಂದರ್ಭದಲ್ಲಿ, ಸ್ಪಷ್ಟವಾದ ಬಹುಮತ ಬಾರದೇ ಇರುವಂಥ ಸಂದರ್ಭದಲ್ಲಿ ಹಲವಾರು ರಾಜಕೀಯ ಪಕ್ಷಗಳು, ಅಂದ್ರೆ 2ಕ್ಕಿಂತ ಹೆಚ್ಚು ರಾಜಕೀಯ ಪಕ್ಷಗಳು, 2 ಆಗಿರಬಹುದು ಅಥವಾ 2ಕ್ಕಿಂತ ಹೆಚ್ಚು ರಾಜಕೀಯ ಪಕ್ಷಗಳು ಮೈತ್ರಿಕೂಟ ಮಾಡಿಕೊಂಡು ಸರ್ಕಾರ ರಚಿಸುವುದಕ್ಕೆ ನಾವು ಏನೆಂದು ಕರೆಯಲಾಗುವುದಪ್ಪ ಅಂದರೆ ಸಮ್ಮಿಶ್ರ ಸರ್ಕಾರ ಎಂದು ಕರೆಯಲಾಗುವುದು ಸ್ನೇಹಿತರೆ. 5 ವರ್ಷಗಳಿಗೊಮ್ಮೆ ನಡೆಯುವಂಥ ಸಾರ್ವತ್ರಿಕ ಚುನಾವಣೆ ಏನಿತ್ತಲ್ಲ, ಈ ಸಾರ್ವತ್ರಿಕ ಚುನಾವಣೆಯಲ್ಲಿ ಯಾವುದೇ ಪಕ್ಷಕ್ಕೆ ಸ್ಪಷ್ಟವಾದಂಥ ಬಹುಮತ ಬಾರದೇ ಇರುವಂಥ ಸಂದರ್ಭದಲ್ಲಿ, ಯಾವುದೇ ಪಕ್ಷಕ್ಕೆ ಸ್ಪಷ್ಟವಾದಂಥ ಬಹುಮತ ಬಾರದೇ ಇರುವಂಥ ಸಂದರ್ಭದಲ್ಲಿ ಹಲವಾರು ರಾಜಕೀಯ ಪಕ್ಷಗಳು ಮೈತ್ರಿಕೂಟ ಮಾಡಿಕೊಂಡು ಸರ್ಕಾರ ಏನು ರಚನೆ ಮಾಡ್ತಾವಲ್ಲ, ಅಂತಹ ವ್ಯವಸ್ಥೆಗೆ ನಾವೇನೆಂದು ಕರೆಯಲಾಗುವುದಪ್ಪ ಅಂದರೆ ಸಮ್ಮಿಶ್ರ ಸರ್ಕಾರ ಎಂದು ಕರೆಯಲಾಗುವುದು ಸ್ನೇಹಿತರೆ. ನೋಡ್ಬೋದು ಈ ಚಿತ್ರದಲ್ಲಿರ್ತಕ್ಕಂಥ ಎಲ್ಲ ರಾಜಕೀಯ ಪಕ್ಷಗಳು ಒಂದು ಗೂಡೇನಪ್ಪ ಅಂದ್ರೆ ಇವ್ರೇನು ಮಾಡಕತ್ತಾರ, ಸರ್ಕಾರವನ್ನು ರಚನೆ ಮಾಡಕತ್ತಾರ. ಇಲ್ಲಿ ನಮ್ಮ ದೇವೇಗೌಡರು ಅದಾರ ನೋಡ್ರು, ದೇವೇಗೌಡರು ಸನ್ಮಾನ್ಯ ಶ್ರೀ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ದೇವೇಗೌಡರು, ಇಲ್ಲಿ ನಿತೀಶ್ ಕುಮಾರ್ ಅವರು ಅದಾರ. ಇವರೆಲ್ಲರೂ ಕೂಡಿಕೊಂಡು ಏನು ಮಾಡಕತ್ತಾರ, ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಈಗ 2024ರಲ್ಲಿ ಲೋಕಸಭೆ ಒಳಗೆ ಏನಪ್ಪ ಅಂದ್ರೆ ಯಾವುದೇ ಪಕ್ಷಕ್ಕೆ ಸ್ಪಷ್ಟವಾದಂಥ ಬಹುಮತ ಬರಲಿಲ್ಲ. ಲೋಕಸಭಾ ಸದಸ್ಯರ ಸಂಖ್ಯೆ ಎಷ್ಟೈತಿ, ಒಟ್ಟು 543 ಅದ ಅಂದ ಬಳಿಕ ಇಲ್ಲಿ ಒಂದು ಪಕ್ಷ ಸರ್ಕಾರ ರಚನೆ ಮಾಡ್ಕೊಳ್ಬೇಕಾದ್ರೆ ನಂಬರ್ ಎಷ್ಟು ಬೇಕು, 272 ಸ್ಥಾನಗಳೇ ಬೇಕು, 272 ಸ್ಥಾನಗಳೇ ಬೇಕು. ಈ ಲೋಕಸಭೆ ಚುನಾವಣೆ ಒಳಗೆ ಅಂದರೆ 2024ರೊಳಗೆ ಏನು ಲೋಕಸಭೆ ಚುನಾವಣೆ ನಡೀತಲ್ಲ, ಈ ಲೋಕಸಭೆ ಚುನಾವಣೆಯಲ್ಲಿ ಯಾವುದೂ ಪಕ್ಷ 272 ಸ್ಥಾನ ಗಳಿಸಲಿಲ್ಲ. BJP ಅವ್ರನ್ನ ಸಹಿತ ಗಳಿಸೋಕ್ಕಾಗಲಿಲ್ಲ. ಯಾವುದೇ ಪಕ್ಷ ಏನಪ್ಪ ಅಂದರೆ 272 ಸ್ಥಾನಗಳು ಗಳಿಸೋಕ್ಕಾಗಲಿಲ್ಲ. ಅವಾಗ ನರೇಂದ್ರ ಮೋದಿ ಅವರು ಏನು ಮಾಡಿದ್ರು, JDU ಪಾರ್ಟಿ ಮತ್ತು ಈ JDU ಪಾರ್ಟಿ ಆಗಿರ್ಬೋದು ಮತ್ತು TDP ಪಾರ್ಟಿ ಏನೈತಲ್ಲ, ಈ TDP ಪಾರ್ಟಿ ಬೆಂಬಲವನ್ನು ಪಡೆದುಕೊಂಡು ಕೇಂದ್ರದೊಳಗೆ ಸಮ್ಮಿಶ್ರ ಸರ್ಕಾರ ರಚನೆ ಮಾಡಿಕೊಂಡ್ರು. ನರೇಂದ್ರ ಮೋದಿ ಅವರು, ಯಾವ ಮೋದಿ, ನರೇಂದ್ರ ಮೋದಿ ಅವರು ಏನಿದಾರಲ್ಲ, ಈ ನರೇಂದ್ರ ಮೋದಿ ಅವರು ಸ್ಪಷ್ಟವಾದಂಥ ಬಹುಮತ ಬರಲಿಲ್ಲ. ಅಂದರೆ BJP ಪಕ್ಷಕ್ಕೆ ಸ್ಪಷ್ಟವಾದಂಥ ಬಹುಮತ ಬರಲಿಲ್ಲ. ಅವಾಗ BJP ಪಾರ್ಟಿ ಏನಪ್ಪ ಅಂದ್ರೆ ಈ JDU ಜೊತೆ ಅಂದ್ರೆ ನಿತೀಶ್ ಕುಮಾರ್ ಅವ್ರ ಜೊತೆ ಕೈ ಜೋಡಿಸಿ ಮತ್ತು TDP ಅಂದರೆ ಚಂದ್ರಬಾಬು ನಾಯ್ಡು ಅವರ ಜೊತೆ ಕೈ ಜೋಡಿಸಿ ಏನಪ್ಪ ಅಂದ್ರೆ ಸರ್ಕಾರವನ್ನು ರಚನೆ ಮಾಡಿಕೊಂಡರು ಸ್ನೇಹಿತರೆ. ಇಲ್ಲೇನಪ್ಪ ಅಂದ್ರೆ ಒಂದು ಪಕ್ಷ ಸರ್ಕಾರವನ್ನು ರಚನೆ ಮಾಡಿಕೊಳ್ಬೇಕಾದ್ರೆ ಸ್ಪಷ್ಟವಾದಂಥ ಬಹುಮತವನ್ನು ಪಡೆದುಕೊಳ್ಬೇಕು. 543 ಸ್ಥಾನಗಳದಾವ ಅಂದ್ರೆ ಲೋಕಸಭೆ ಒಳಗೆ 272 ಸ್ಥಾನಗಳು ಲಭಿಸ್ಕೊಳ್ಬೇಕು ಸ್ನೇಹಿತರೆ. ಇಲ್ಲ ನಾ 270 ಇಟ್ಕೊಂಡು ಸರ್ಕಾರ ರಚನೆ ಮಾಡ್ತೀನಿ ಅಂದ್ರೆ ನಡೆಯಂಗಿಲ್ಲ. ನಾ 271 ಇಟ್ಕೊಂಡು ನಾ 271 ನಾ ಸರ್ಕಾರ ರಚನೆ ಮಾಡ್ತೀನಿ ಅಂದ್ರೆ ನಡೆಯಂಗಿಲ್ಲ. ಒಟ್ಟು 272 ಸ್ಥಾನ ಬೇಕೇ ಬೇಕು. ಅಂದ್ರೆ ನೀವೇನು ಮಾಡ್ಬೋದು, ಸರ್ಕಾರ ರಚನೆ ಮಾಡೋಕ್ಕೆ ಅವಕಾಶ ಕೊಡ್ತಾರೆ ರಾಷ್ಟ್ರಪತಿಯವರು. ಇಲ್ಲೇನಪ್ಪ ಅಂದ್ರೆ ನರೇಂದ್ರ ಮೋದಿಯವರು JDU ಮತ್ತು TDP ಪಕ್ಷದ ಬೆಂಬಲವನ್ನು ಪಡೆದುಕೊಂಡು ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡಿದರು. ಯಾವಾಗಂದರೆ ಇದೇ 2024ರಲ್ಲಿ. ಭಾಳ ಈಜಿ ಐತಿ. ಸಮ್ಮಿಶ್ರ ಸರ್ಕಾರ ಅಂದರೆ ಏನಪ್ಪ ಅಂದರೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಯಾವುದೇ ಪಕ್ಷಕ್ಕೆ ಸ್ಪಷ್ಟವಾದಂಥ ಬಹುಮತ ಬಾರದೇ ಇರುವಂಥ ಸಂದರ್ಭದಲ್ಲಿ ಹಲವಾರು ರಾಜಕೀಯ ಪಕ್ಷಗಳು ಮೈತ್ರಿಕೂಟ ಅಂದರೆ ಹಲವಾರು ಅಂದರೆ 2 ಅಥವಾ 2ಕ್ಕಿಂತ ಹೆಚ್ಚು ರಾಜಕೀಯ ಪಕ್ಷಗಳು ಮೈತ್ರಿಕೂಟ ಮಾಡಿಕೊಂಡು ಸರ್ಕಾರ ರಚಿಸುವಂಥ ವ್ಯವಸ್ಥೆ ಏನೈತಲ್ಲ, ಆ ವ್ಯವಸ್ಥೆಗೆ ನಾವೇನಂತ ಕರಿತೇವೆ, ಸಮ್ಮಿಶ್ರ ಸರ್ಕಾರ ಎಂದು ಕರೆಯಲಾಗುವುದು ಸ್ನೇಹಿತರೆ. ಯಾವ ಸರ್ಕಾರ ಎಂದು, ಸಮ್ಮಿಶ್ರ ಸರ್ಕಾರ. ಲೋಕಸಭೆ ನಂಬರ್ಸ್ ಒಟ್ಟು ಎಷ್ಟೈತಿ, 543. ಅಂದ್ರೆ ಅಲ್ಲಿ ಒಂದು ಪಕ್ಷ ಸ್ಪಷ್ಟ ಬಹುಮತ ಬೇಕಂದ್ರೆ ಎಷ್ಟು ಬೇಕು, 272. ಇನ್ನು ನಮ್ಮ ಕರ್ನಾಟಕದ ಎಷ್ಟದ ನಂಬರ್ಸ್ ಒಟ್ಟು ವಿಧಾನಸಭೆದು 224. ಕರ್ನಾಟಕದ ವಿಧಾನಸಭಾ ನಂಬರ್ಸ್ ಎಷ್ಟೈತಿ, 224. ಇಲ್ಲಿ ಕರ್ನಾಟಕದೊಳಗೆ ಒಂದು ಪಕ್ಷ ಸ್ಪಷ್ಟವಾದಂಥ ಬಹುಮತವನ್ನು ಲಭಿಸ್ಕೊಳ್ಬೇಕಂದ್ರೆ ಒಂದು ಪಕ್ಷ ಎಷ್ಟು ಸ್ಥಾನ ಲಭಿಸ್ಕೊಳ್ಬೇಕು, 113 ಸ್ಥಾನ ಬೇಕು ಅವ್ರಿಗೆ. 113 ಸ್ಥಾನ ಇತ್ತಂದ್ರೆ ಸರ್ಕಾರ ರಚನೆ ಮಾಡ್ಬೋದು. ಇಲ್ಲ ನಾನು 110 ಇಟ್ಕೊಂಡು ಸರ್ಕಾರ ರಚನೆ ಮಾಡ್ತೀನಿ ಅಂದ್ರೆ ನಡೆಯಂಗಿಲ್ಲ.
110 105 ಒಟ್ಟು ಏನಪ್ಪ 113 ಬೇಕು. 113 ಮೇ ಬೇಕಾದಟ್ಟು ನೀವು ಇಟ್ಕೊಡ್ರಿ. 224 ಅದಾವ, ನಿಮ್ಮ 150 ಇದ್ರೆ ಸರ್ಕಾರ ರಚನೆ ಮಾಡಿರಿ, 160 ಇದ್ರೆ ಸರ್ಕಾರ ರಚನೆ ಮಾಡಿರಿ, ಇಲ್ಲಿ 224 ನಿಮ್ಮದೇ ಇದ್ರೂ ಸರ್ಕಾರ ರಚನೆ ಮಾಡಿರಿ. ಒಟ್ಟು ಏನಪ್ಪ ಅಂದ್ರೆ ಕಂಪಲ್ಸರಿ ಏನಪ್ಪ 113 ಸ್ಥಾನ ಬೇಕೇ ಬೇಕು, ಇಲ್ಲಂದ್ರೆ ನಡೆಯಂಗಿಲ್ಲ, ಇಲ್ಲ ಸರ್ಕಾರ ರಚನೆ ಮಾಡೋಕ್ಕೆ ಅವಕಾಶ ಇಲ್ಲ. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡಿ, ಇಲ್ಲಿ ಸಮ್ಮಿಶ್ರ ಸರ್ಕಾರದ ವಿಧಗಳಲ್ಲಿ ನಾವು 2 ವಿಧಗಳನ್ನು ಕಂಡುಕೊಳ್ಳಲಾಗುವುದು. ಸಮ್ಮಿಶ್ರ ಸರ್ಕಾರದಲ್ಲಿ 2 ವಿಧಗಳನ್ನು ಕಂಡುಕೊಳ್ಳಲಾಗುವುದು. ಚುನಾವಣಾ ಪೂರ್ವ ಮೈತ್ರಿ ಅಂತ ಕರಿತೇವೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಚುನಾವಣೋತ್ತರ ಮೈತ್ರಿ ಎಂದು ನೋಡ್ಬೋದು ನಾವು. ಚುನಾವಣಾ ಪೂರ್ವ ಮೈತ್ರಿ ಇದು ಸಹಿತ ಏನಪ್ಪ ಅಂದ್ರೆ ಎಕ್ಸಾಮ್ನಲ್ಲಿ 1 ಅಂಕಕ್ಕೆ ಕೇಳಿರ್ತಕ್ಕಂಥ ಪ್ರಶ್ನೆ ನೋಡಿ ಸ್ನೇಹಿತರೆ. ಚುನಾವಣಾ ಪೂರ್ವ ಮೈತ್ರಿ ಎಂದರೇನು ಅಂತ ಪ್ರಶ್ನೆ ಮಾಡ್ತಾರೆ, ವಿಚಾರ ಮಾಡಿಕೊಡ್ರಿ. ಚುನಾವಣಾ ಪೂರ್ವ ಮೈತ್ರಿ ಎಂದರೇನು ಅಂತ ಪ್ರಶ್ನೆ ಮಾಡಿದರೆ, ಚುನಾವಣೆ ನಡೆಯುವ ಮೊದಲು ಅಂದ್ರೆ ಕಾಲಕ್ಕೆ 5 ವರ್ಷಗಳಿಗೊಮ್ಮೆ ಚುನಾವಣೆ ನಡೀತಲ್ಲ, ಈ ಚುನಾವಣೆ ನಡೆಯುವ ಮೊದಲು ಮೈತ್ರಿ ಮಾಡಿಕೊಳ್ಳುವಂಥ ವ್ಯವಸ್ಥೆ ಏನೈತಲ್ಲ, ಆ ವ್ಯವಸ್ಥೆಗೆ ನಾವೇನಂತ ಕರಿತೇವೆ, ಚುನಾವಣಾ ಪೂರ್ವ ಮೈತ್ರಿ ಎನ್ನುವರು. ಚುನಾವಣೆ ನಡೆಯುವುದಕ್ಕಿಂತ ಪೂರ್ವದಲ್ಲೇ ಮೈತ್ರಿ ಮಾಡಿಕೊಳ್ಳೋದು. ಈಗ ಉದಾಹರಣೆಗಪ್ಪ 2024 ನಮ್ಮ ಭಾರತದೊಳಗೆ ಲೋಕಸಭಾ ಚುನಾವಣೆ ನಡೀತು. 2024 ಭಾರತ ರಾಷ್ಟ್ರದ ವ್ಯಾಪ್ತಿ ಪೂರ ಏನಪ್ಪ ಅಂದ್ರೆ ಲೋಕಸಭಾ ಚುನಾವಣೆ ನಡೀತು. JDS ಪಾರ್ಟಿ ಏನಪ್ಪ ಅಂದ್ರೆ ಮೊದಲು ಸ್ವತಂತ್ರವಾಗಿರ್ತಕ್ಕಂಥ ಪಾರ್ಟಿ, ತಾವೇ ನಿರ್ಧಾರ ತೆಗೆದುಕೊಳ್ತಿದ್ರು, ತಾವೇ ಚುನಾವಣೆ ನಿಲ್ತಿದ್ರು, ಎಲ್ಲ ಏನಪ್ಪ ಸೀಟ್ಗಳನ್ನು ಹಂಚಿಕೆ ಮಾಡೋ ಜವಾಬ್ದಾರಿ ಅವರ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ಬೋದು, ರಾಜ್ಯ ಅಧ್ಯಕ್ಷರ ಜವಾಬ್ದಾರಿ ಆಗಿದೆ. ಈ ನಮ್ಮ JDS ಪಾರ್ಟಿ ಅಂದರೆ ನಮ್ಮ ಜನತಾದಳ ಪಾರ್ಟಿ ಏನೈತಲ್ಲ, HD ಕುಮಾರಸ್ವಾಮಿ ಅವರ ಪಾರ್ಟಿ ಏನೈತಲ್ಲ, ಈ JDS ಪಾರ್ಟಿ ಏನು ಮಾಡ್ತಪ್ಪ ಅಂದರೆ 2024 ಚುನಾವಣೆ ನಡೆಯುವುದಕ್ಕಿಂತ ಪೂರ್ವದಲ್ಲಿ ಏನಪ್ಪ ಅಂದ್ರೆ BJP ಪಾರ್ಟಿ ಜೊತೆ ಕೈ ಜೋಡಿಸ್ತು. BJP ಪಾರ್ಟಿ ಜೊತೆ ಏನಪ್ಪ ಅಂದ್ರೆ ಮೈತ್ರಿ ಮಾಡಿಕೊಳ್ತು ಸ್ನೇಹಿತರೆ. ಚುನಾವಣೆ ನಡೆಯುವುದಕ್ಕಿಂತ ಪೂರ್ವದಲ್ಲಿ ಈ JDS ಪಾರ್ಟಿ ಏನೈತಲ್ಲ BJP ಜೊತೆ ಏನಪ್ಪ ಅಂದ್ರೆ ಮೈತ್ರಿ ಮಾಡಿಕೊಳ್ಳುತ್ತೆ. ಇದಕ್ಕೆ ನಾವೇನಂತ ಕರಿತೀವಪ್ಪ ಅಂದರೆ ಚುನಾವಣಾ ಪೂರ್ವ ಮೈತ್ರಿ ಅನ್ನೋದು. ಅಂದರೆ ಚುನಾವಣೆ ನಡೆಯೋದಕ್ಕಿಂತ ಪೂರ್ವದಲ್ಲಿ ಏನಪ್ಪ ಅಂದ್ರೆ ಮೈತ್ರಿ ಮಾಡ್ಕೊಳ್ಳೋದು. ನೋಡಪ್ಪ 28 ಲೋಕಸಭಾ ಕ್ಷೇತ್ರಗಳದಾವ ನಮ್ಮ ಕರ್ನಾಟಕನಾಗ. ಈ 28ನಾಗ ನಿಮಗರ್ಧ ನಮಗರ್ಧ ಯಾವ್ಯಾವ ಸ್ಥಾನಗಳು ಎಲ್ಲಿ ಕೊಡಬೇಕು, ಯಾವ ಕ್ಷೇತ್ರಗಳು ಯಾರಿಗೆ ಕೊಡಬೇಕು ಎಲ್ಲ ಏನಪ್ಪ ಅಂದ್ರೆ ಇಲ್ಲಿ ನಿರ್ಣಯಗಳನ್ನು ಮಾಡ್ಕೊಳ್ತಾರೆ. ಇಲ್ಲಿ ಚುನಾವಣೆ ನಡೆಯುವ ಮೊದಲೇ ಮೈತ್ರಿ ಮಾಡಿಕೊಳ್ಳುವಂಥ ವ್ಯವಸ್ಥೆ ಏನೈತಲ್ಲ, ಈ ವ್ಯವಸ್ಥೆಗೆ ನಾವೇನಂತ ಕರಿತಪ್ಪ ಅಂದರೆ ಚುನಾವಣಾ ಪೂರ್ವ ಮೈತ್ರಿ ಎನ್ನುವರು. ಈ 2024 ಲೋಕಸಭಾ ಚುನಾವಣೆ ನಡೀತಲ್ಲ, ಈ ಲೋಕಸಭಾ ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ಇಲ್ಲಿ ನಡೆಯೋಕ್ಕಿಂತ ಪೂರ್ವದಲ್ಲಿ ಏನಪ್ಪ ಅಂದರೆ ಈ JDS ಪಾರ್ಟಿ ಏನದಲ್ಲ, ಈ JDS ಪಾರ್ಟಿ ಯಾರ ಜೊತೆ ಕೈ ಜೋಡಿಸ್ತು, BJP ಪಾರ್ಟಿ ಜೊತೆ ಕೈ ಜೋಡಿಸಿದ್ರು. ಇಂತಹ ವ್ಯವಸ್ಥೆಗೆ ನಾವೇನಂತ ಕರಿತಪ್ಪ ಅಂದರೆ ಚುನಾವಣಾ ಪೂರ್ವ ಮೈತ್ರಿ ಎಂದು ಕರೆಯಲಾಗುವುದು ಸ್ನೇಹಿತರೆ. ಇನ್ನು ಚುನಾವಣೋತ್ತರ ಮೈತ್ರಿ ಎಂದರೇನು, ಇದು ಸಹಿತ ಎಕ್ಸಾಮ್ನ ಕೇಳಲಿ. ಇಲ್ಲಿ ಏನು ಹೇಳಕತ್ತೀನಲ್ಲ, ಪ್ರತಿಯೊಂದು ಇಂಪಾರ್ಟೆಂಟ್, ನಾ ಹೇಳುವಂಥದ್ದು ಪ್ರತಿಯೊಂದು ಇಂಪಾರ್ಟೆಂಟ. ಯಾವುದೇ ರೀತಿ ಪುಕ್ಸೆಟ್ಟೆ ಮಾತಿಲ್ಲ ಇದ್ರೊಳಗೆ, ಯಾವುದೇ ರೀತಿ ಏನಪ್ಪ ಅಂದ್ರೆ ಬುಟಾಳ ಮಾತುಗಳಿಲ್ಲ. ಇಲ್ಲಿ ವಿಷಯಗಳು ನೇರವಾದಂಥ ವಿಷಯಗಳು, ಹಂಗೈತಿ ಹಿಂಗೈ ಸುಡ್ಗಾಡ್ ಏನಿಲ್ಲ. ಇಲ್ಲಿ ನೇರವಾಗಿ ವಿಷಯ, ಎಕ್ಸಾಮ್ಗೆ ಏನೇನು ಕೇಳ್ಯಾರ, ಎಕ್ಸಾಮ್ಗೆ ಯಾವ ರೀತಿ ಕೇಳ್ತಾರ, ನೀವು ಯಾವ ರೀತಿ ಬರಿಬೇಕು ಅನ್ನೋದು ಅಷ್ಟೇ ಮಾಹಿತಿ ಕೊಡ್ತೀನಿ ನಿಮಗೆ. ಅದಕ್ಕಾಗಿ ಸರಿಯಾಗಿ ಕೂತ್ಕೇಳ್ರಿ. ನೆಕ್ಸ್ಟ್ ಚುನಾವಣೋತ್ತರ ಮೈತ್ರಿ ಎಂದರೇನು. ಎಕ್ಸಾಮ್ನಲ್ಲಿ ಅತಿ ಹೆಚ್ಚು ಬಾರಿ ಕೇಳಿರ್ತಕ್ಕಂಥ ಪ್ರಶ್ನೆ. ಎಷ್ಟು ಅಂಕಕ್ಕಪ್ಪ ಅಂದ್ರೆ 1 ಅಂಕಕ್ಕೆ. ಯಾವುದೇ ನಿರ್ದಿಷ್ಟ ಪಕ್ಷಗಳಿಗೆ ಅಂದರೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಯಾವುದೇ ನಿರ್ದಿಷ್ಟ ಪಕ್ಷಗಳಿಗೆ ಸ್ಪಷ್ಟ ಬಹುಮತ ಬರದೇ ಇದ್ದಾಗ ಹಲವಾರು ರಾಜಕೀಯ ಪಕ್ಷಗಳು ಮೈತ್ರಿಕೂಟ ಮಾಡಿಕೊಳ್ಳುವುದೇ ಚುನಾವಣೋತ್ತರ ಮೈತ್ರಿ ಎನ್ನುವರು. ಈಗ ಸಮ್ಮಿಶ್ರ ಸರ್ಕಾರ ಎಂದರೇನು ಅಂತೇನೈತಲ್ಲ, ಅದಕ್ಕೆ ಮತ್ತು ಚುನಾವಣೋತ್ತರ ಮೈತ್ರಿ ಎಂದರೇನು ಎರಡೂ ಒಂದು ಏನಪ್ಪ ಹೋಲಿಕೆ ಆಗ್ತವೆ. ಅದರ ಅರ್ಥ ಅದನ್ನು ಸೇಮ್ ಐತಿ, ಪದದ ಅರ್ಥ ಇದು ಅಂದರೆ ಚುನಾವಣೋತ್ತರ ಏನು ಮೈತ್ರಿ ಐತಲ್ಲ, ಇದಕ್ಕೆ ಏನಪ್ಪ ಉತ್ತರ ಸೇಮ್ ಐತಿ. ಯಾವ ರೀತಿಯಪ್ಪ, ಸಾರ್ವತ್ರಿಕ ಚುನಾವಣೆಯಲ್ಲಿ ಯಾವುದೇ ನಿರ್ದಿಷ್ಟ ಪಕ್ಷಗಳಿಗೆ ಸ್ಪಷ್ಟ ಬಹುಮತ ಬರದೇ ಇದ್ದಂಥ ಸಂದರ್ಭದಲ್ಲಿ ಹಲವಾರು ರಾಜಕೀಯ ಪಕ್ಷಗಳು ಅಂದರೆ 2 ಅಥವಾ 2ಕ್ಕಿಂತ ರಾಜಕೀಯ ಪಕ್ಷಗಳು ಸೇರಿ ಮೈತ್ರಿಕೂಟ ಮಾಡಿಕೊಳ್ಳುವಂಥ ವ್ಯವಸ್ಥೆ ಏನೈತಲ್ಲ, ಇದಕ್ಕೆ ನಾವೇನಂತ ಕರಿತೇವೆ
ಚುನಾವಣೋತ್ತರ ಮೈತ್ರಿ ಎಂದು ಕರೆಯಲಾಗುತ್ತೆ. ಚುನಾವಣೆಯ ಪೂರ್ವನೇ ಬೇರೆ, ಚುನಾವಣೋತ್ತರ ಅಂದರೆ ಚುನಾವಣೆ ಒಳಗೆ ಯಾವುದೇ ಪಕ್ಷಕ್ಕೆ ಸ್ಪಷ್ಟವಾದಂಥ ಬಹುಮತ ಬರಲಿಲ್ಲಪ್ಪ ಅಂದ್ರೆ ಅವಾಗ ಏನು ಮಾಡ್ತಾವೆ ರಾಜಕೀಯ ಪಕ್ಷಗಳು ಮೈತ್ರಿಕೂಟ ಮಾಡಿಕೊಂಡು ಸರ್ಕಾರವನ್ನು ರಚನೆ ಮಾಡಿಕೊಳ್ಳಲಾಗುತ್ತದೆ ಸ್ನೇಹಿತರೆ. ಇನ್ನು ಸಮ್ಮಿಶ್ರ ಸರ್ಕಾರದ ಬೆಳವಣಿಗೆ ನಾವು ನೋಡಿಕೊಳ್ಳೋಣ. ಸಮ್ಮಿಶ್ರ ಸರ್ಕಾರದ ಬೆಳವಣಿಗೆ ಯಾವ ರೀತಿ ಸಮ್ಮಿಶ್ರ ಸರ್ಕಾರದ ಬೆಳವಣಿಗೆ ನೋಡುವುದಾದರೆ, ಯಾವಾಗಿನಿಂದ ಸಮ್ಮಿಶ್ರ ಸರ್ಕಾರದ ಬೆಳವಣಿಗೆ ಆಯಿತು? ಇದಕ್ಕೆ ಸ್ವಲ್ಪ ಹಿನ್ನೆಲೆ ಐತಿ. ಸಮ್ಮಿಶ್ರ ಸರ್ಕಾರ ಕೆಲವೊಂದಿಷ್ಟು ಪ್ರಾದೇಶಿಕ ಪಕ್ಷಗಳು ತನ್ನದೇ ಆಗಿರ್ತಕ್ಕಂಥ ಪ್ರಾಬಲ್ಯವನ್ನು ಹೊಂದಬೇಕಾದ್ರ ಕೆಲವೊಂದಿಷ್ಟು ಅದಕ್ಕೆ ಆಗಿರ್ತಕ್ಕಂಥ ಹಿನ್ನೆಲೆ ಐತಿ. ಅಷ್ಟೇ ಅಲ್ಲದ ಸ್ನೇಹಿತರೆ, ಸಮ್ಮಿಶ್ರ ಸರ್ಕಾರ ಅಸ್ತಿತ್ವಕ್ಕೆ ಬರಬೇಕಾದ್ರೆ ಅದಕ್ಕೆ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಅಧ್ಯಯನ ಮಾಡಿಕೊಳ್ಳೋಣ ಸ್ನೇಹಿತರೆ. 1971ರಲ್ಲಿ ಸ್ನೇಹಿತರೆ, 1971ರಲ್ಲಿ ಇಂದಿರಾ ಗಾಂಧಿಯವರು ಏನಿದಾರಲ್ಲ, ಈ ಇಂದಿರಾ ಗಾಂಧಿಯವರು 1971ರಲ್ಲಿ ಇಂದಿರಾ ಗಾಂಧಿಯವರು ಏನಿದಾರಲ್ಲ, ಇಂದಿರಾ ಗಾಂಧಿಯವರು ಉತ್ತರ ಪ್ರದೇಶದ ರಾಯಬೇರಿ ಕ್ಷೇತ್ರದಿಂದ ರಾಜ್ ನಾರಾಯಣ್ ಅನ್ನುವಂಥ ವ್ಯಕ್ತಿ ಏನದನಲ್ಲ, ಈ ರಾಜ್ ನಾರಾಯಣ್ ಅನ್ನುವಂಥ ವ್ಯಕ್ತಿಯ ವಿರುದ್ಧ ಏನಪ್ಪ ಅಂದ್ರೆ ಸ್ಪರ್ಧೆ ಮಾಡಿದ್ರು ಸ್ನೇಹಿತರೆ. ಯಾವ ಕ್ಷೇತ್ರದಿಂದ? ಉತ್ತರ ಪ್ರದೇಶದ ರಾಯಬೇರಿ ಕ್ಷೇತ್ರ. ಯಾವ ಬೇರಿ? ಉತ್ತರ ಪ್ರದೇಶದ ರಾಯಬೇರಿ ಕ್ಷೇತ್ರ ಏನೈತಲ್ಲ, ಈ ಉತ್ತರ ಪ್ರದೇಶದ ರಾಯಬೇರಿ ಕ್ಷೇತ್ರದಿಂದ 19 ಶ್ರೀಮತಿ ಇಂದಿರಾ ಗಾಂಧಿಯವರು ರಾಜ್ ನಾರಾಯಣ್ ಗುರು ಅನ್ನುವಂಥ ವ್ಯಕ್ತಿ ಏನದನಲ್ಲ, ಈ ರಾಜ್ ನಾರಾಯಣ್ ಅನ್ನುವಂಥ ವ್ಯಕ್ತಿಯ ವಿರುದ್ಧ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಸ್ನೇಹಿತರೆ. ಇಲ್ಲೇನಪ್ಪ ಅಂದರೆ, ಈ ಚುನಾವಣೆ ಒಳಗೆ 1971ರಲ್ಲಿ ನಡೆದಿರ್ತಕ್ಕಂಥ ಚುನಾವಣೆ ಒಳಗೆ ಏನಂದರೆ ಇಂದಿರಾ ಗಾಂಧಿಯವರು ಗೆಲ್ತಾರ, ರಾಜ್ ನಾರಾಯಣ್ ಅನ್ನುವಂಥ ವ್ಯಕ್ತಿ ಏನಪ್ಪ ಅಂದ್ರೆ ಸೋಲ್ತಾನ ಸ್ನೇಹಿತರೆ. ಇಂದಿರಾ ಗಾಂಧಿ ಅವರು ಏನು ಮಾಡ್ತಾರ? ಗೆಲ್ತಾರ. ರಾಜ್ ನಾರಾಯಣ್ ಅನ್ನುವಂಥ ವ್ಯಕ್ತಿ ಏನಾಗ್ಬಿಡ್ತಾರ? ಸೋಲ್ತಾರ ಸ್ನೇಹಿತರೆ. ಆ ಸಂದರ್ಭದಲ್ಲಿ ರಾಜ್ ನಾರಾಯಣ್ ಅನ್ನುವಂಥ ವ್ಯಕ್ತಿ ಏನಿದಾರಲ್ಲ, ಇವ್ರೇನು ಮಾಡ್ತಾರಪ್ಪ ಅಂದ್ರೆ ಅಲಹಾಬಾದ್ ಹೈಕೋರ್ಟಿನಲ್ಲಿ, ಅಲಹಾಬಾದ್ ಹೈಕೋರ್ಟ್ ಏನೈತಲ್ಲ, ಈ ಅಲಹಾಬಾದ್ ಹೈಕೋರ್ಟ್ನೊಳಗೆ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾರೆ ಸ್ನೇಹಿತರೆ. ಯಾವಾಗ 1971ರೊಳಗೆ ರಾಜ್ ನಾರಾಯಣ್ ಅನ್ನುವಂಥ ವ್ಯಕ್ತಿ ಸೋಲ್ತಾನಲ್ಲ, ಸೋತ ನಂತರ ಈ ವ್ಯಕ್ತಿ ಏನು ಮಾಡ್ತಾನಪ್ಪ ಅಂದರೆ ಅಲಹಾಬಾದ್ ಹೈಕೋರ್ಟ್ ಒಳಗೆ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾನೆ. ಏನಂತ ಅರ್ಜಿ ಸಲ್ಲಿಕೆ ಮಾಡ್ತಾನಪ್ಪ ಅಂದರೆ, 1971ರೊಳಗೆ ರಾಯಬೇರಿ ಕ್ಷೇತ್ರದಿಂದ ಏನು ಇಂದಿರಾ ಗಾಂಧಿ ಅವರು ಗೆದ್ದಾರಲ್ಲ, ಇವರೇನಪ್ಪ ಅಂದರೆ ಚುನಾವಣಾ ಆಯೋಗವನ್ನು ದುರುಪಯೋಗಪಡಿಸಿಕೊಂಡು ಚುನಾವಣೆಯಲ್ಲಿ ಅಕ್ರಮಗಳನ್ನು ಮಾಡಿ ಗೆದ್ದಿದ್ದಾರೆ ಅಂತ ಏನು ಮಾಡ್ತಾರಪ್ಪ ಅಂದರೆ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾ, ಅಲಹಾಬಾದ್ ಹೈಕೋರ್ಟ್ಗಳು ಕುಲಂಕುಷವಾಗಿ ಚರ್ಚೆಗಳನ್ನು ಮಾಡಿ ವಾದ ವಿವಾದಗಳನ್ನು ಆಲಿಸುವುದರ ಜೊತೆಗೆ 1975 ಜೂನ್ 12ರಂದು, ಎಂಥ 12? 1975 ಜೂನ್ 12ರಂದು ಅಲಹಾಬಾದ್ ಹೈಕೋರ್ಟ್ ಏನೈತಲ್ಲ, ಈ ಅಲಹಾಬಾದ್ ಹೈಕೋರ್ಟ ತೀರ್ಪು ಕೊಡ್ತೈತಿ ಸ್ನೇಹಿತರೆ. ಏನಂತ ತೀರ್ಪು ಕೊಡ್ತದಪ್ಪ ಅಂದರೆ, ಅಲಹಾಬಾದ್ ಹೈಕೋರ್ಟ ಏನಂತ ತೀರ್ಪು ಕೊಡ್ತಪ್ಪ ಅಂದರೆ, ಇಂದಿರಾ ಗಾಂಧಿಯವರು 1971ರೊಳಗೆ ರಾಯಬೇರಿ ಕ್ಷೇತ್ರದಿಂದ ಏನು ಗೆದ್ದಾರಲ್ಲ, ಆ ರಾಯಬೇರಿ ಕ್ಷೇತ್ರದಲ್ಲಿ ಅಕ್ರಮಗಳನ್ನು ಮಾಡಿ ಗೆದ್ದಿದ್ದಾರೆ, ಚುನಾವಣಾ ಆಯೋಗವನ್ನು ದುರುಪಯೋಗಪಡಿಸಿಕೊಂಡು ಗೆದ್ದಿದ್ದಾರೆ ಅಂತ ಹೇಳಿ ಇಂದಿರಾ ಗಾಂಧಿಯವರು ಗೆದ್ದಿರ್ತಕ್ಕಂಥ ಸ್ಥಾನ ಏನೈತಲ್ಲ ಅದನ್ನು ಅಸಿಂಧಗೊಳಿಸುತ್ತಾರೆ ಸ್ನೇಹಿತರೆ. ಅಲಹಾಬಾದ್ ಹೈಕೋರ್ಟ್ ಅಂದಿನ ಮುಖ್ಯ ನ್ಯಾಯಾಧೀಶರಾಗಿರ್ತಕ್ಕಂಥ ಜಗಮೋಹನ್ ಲಾಲ್ ಸಿನ್ಹಾ ಅನ್ನುವಂಥ ವ್ಯಕ್ತಿ, ಯಾವ ಮೋಹನ್ ಲಾಲ್? ಜಗಮೋಹನ್ ಲಾಲ್ ಸಿನ್ಹಾ ಅನ್ನುವಂಥ ವ್ಯಕ್ತಿ. ಈ ಜಗಮೋಹನ್ ಲಾಲ್ ಸಿನ್ಹಾ ಅನ್ನುವಂಥ ವ್ಯಕ್ತಿ ಏನದನಲ್ಲ, ಇಂದಿರಾ ಗಾಂಧಿ ಅವರು ಗೆದ್ದಿರ್ತಕ್ಕಂಥ ಸ್ಥಾನವನ್ನು ಅಸಿಂಧುಗೊಳಿಸ್ತಾರೆ ಸ್ನೇಹಿತರೆ. ಅಸಿಂಧುಗೊಳಿಸಿದ ನಂತರ ಇಡೀ ರಾಷ್ಟ್ರಾದ್ಯಂತ ಏನಪ್ಪ ಅಂದ್ರೆ ಚಳವಳಿಗಳನ್ನು ಆರಂಭ ಮಾಡ್ತಾರೆ.
ಇಡೀ ರಾಷ್ಟ್ರಾದ್ಯಂತ ಚಳವಳಿಗಳನ್ನು ಆರಂಭ ಮಾಡ್ತಾರೆ. ಇಂದಿರಾ ಗಾಂಧಿ ಅವರ ರಾಜೀನಾಮೆ ಪಟ್ಟು ಹಿಡ್ಕೊಂಡು ಕುತ್ಕೊಂಡು ಬಿಡ್ತಾರೆ. ನೀವು ರಾಜೀನಾಮೆ ಕೊಡಲೇಬೇಕು, ಕೊಡಲಿಲ್ಲಪ್ಪ ಅಂದರೆ ಇಡೀ ರಾಷ್ಟ್ರಾದ್ಯಂತ ನಿಮ್ಮ ವಿರುದ್ಧ ಹೋರಾಟಗಳನ್ನು ಮಾಡ್ತೇವೆ, ನಿಮ್ಮ ವಿರುದ್ಧ ಚಳವಳಿಗಳನ್ನು ಮಾಡ್ತೇವೆ ಅಂತೇನಪ್ಪ ಅಂದರೆ ಇಂದಿರಾ ಗಾಂಧಿ ಅವರಿಗೆ ಎಚ್ಚರಿಕೆಗಳನ್ನು ಕೊಡ್ತಾರೆ ಸ್ನೇಹಿತರೆ. ಸಾರ್ವಜನಿಕರ ಆಸ್ತಿ ಪಾಸ್ತಿಗಳನ್ನು ನಾಶ ಮಾಡುವಂಥ ಪ್ರಯತ್ನಗಳನ್ನು ಮಾಡ್ಕೊಳ್ತಾರೆ. ಕೆಲವೊಂದಿಷ್ಟು ಪ್ರಾದೇಶಿಕ ಪಕ್ಷಗಳೇನಿದಾವಲ್ಲ ಅಥವಾ ಕೆಲವೊಂದಿಷ್ಟು ಸಣ್ಣ ಪುಟ್ಟ ನಾಯಕರೇನಿದಾರಲ್ಲ, ಇಂದಿರಾ ಗಾಂಧಿಯವರ ವಿರುದ್ಧ ಚಳವಳಿ ಮಾಡುವುದರ ಜೊತೆಗೆ ಇಡೀ ಸಾರ್ವಜನಿಕರ ಆಸ್ತಿ ಪಾಸ್ತಿಗಳನ್ನು ನಾಶ ಮಾಡ್ತಾರೆ. ಇಂದಿರಾ ಗಾಂಧಿಯವರ ಏಕ ಪ್ರಾಬಲ್ಯ ನೀತಿ ಏನೈತಲ್ಲ ಅದರ ವಿರುದ್ಧ ಏನಪ್ಪ ಅಂದರೆ ಪ್ರತಿಭಟನೆ ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತಾರೆ. ಇಡೀ ರಾಷ್ಟ್ರಾದ್ಯಂತಪ್ಪ ಹೋರಾಟಗಳನ್ನು ಆರಂಭ ಮಾಡ್ತಾರೆ. ಆ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವರು ಏನು ಮಾಡ್ತಾರಪ್ಪ ಅಂದರೆ 1975 ಎಂಥ 1975 ಜೂನ್ 25ರಂದು 1975 ಜೂನ್ 25ರಂದು ಆಂತರಿಕ ತುರ್ತು ಪರಿಸ್ಥಿತಿಯನ್ನು ಹೇರಿಕೆ ಮಾಡ್ತಾರೆ ಸ್ನೇಹಿತರೆ. ಆಂತರಿಕ ತುರ್ತು ಪರಿಸ್ಥಿತಿಯನ್ನು ಹೇರಿಕೆ ಮಾಡ್ತಾರೆ. ಈ ಆಂತರಿಕ ತುರ್ತು ಪರಿಸ್ಥಿತಿಯನ್ನು ಹೇರಿಕೆ ಮಾಡಿದ್ರು ಸಹಿತ ಏನಪ್ಪ ಅಂದರೆ ಇನ್ನಿತರೆ ಹಲವಾರು ನಾಯಕರು ಏನಿದಾರಲ್ಲ, ಘಟಾನುಘಟಿಗಳ ನಾಯಕರು ಏನಿದಾರಲ್ಲ, ಅವರು ಹೋರಾಟವನ್ನು ನಿರಂತರವಾಗಿ ಮುಂದುವರಿಸಿಕೊಂಡು ಹೋದರು. ಆ ಸಂದರ್ಭದಲ್ಲಿ ಇಂದಿರಾ ಗಾಂಧಿಯವರು ಕೆಲವೊಂದಿಷ್ಟು ನಾಯಕರನ್ನು ಹತ್ತಿಕ್ಕುವಂಥ ಪ್ರಯತ್ನಗಳನ್ನು ಮಾಡಿಕೊಂಡ್ರು. ಅವರಿಗೆ ಜೈಲಿಗೆ ಕಳಿಸುವುದರ ಮೂಲಕ ಅವರನ್ನು ಹತ್ತಿಕ್ಕುವಂಥ ಪ್ರಯತ್ನಗಳನ್ನು ಮಾಡಿದ್ರು. ಕೆಲವೊಂದಿಷ್ಟು ಅವ್ರ ಮೇಲೆ ಪ್ರಕರಣಗಳನ್ನು ಹೂಡುವುದರ ಮೂಲಕ ಅವರನ್ನು ಹತ್ತಿಕ್ಕುವಂಥ ಪ್ರಯತ್ನಗಳನ್ನು ಮಾಡಿದಂಥ ಸಂದರ್ಭದೊಳಗೆ ಆ ಸಂದರ್ಭದಲ್ಲಿರ್ತಕ್ಕಂಥ ಎಲ್ಲ ಪ್ರಾದೇಶಿಕ ಪಕ್ಷಗಳು ಒಟ್ಟಾಗಿ ಏನಪ್ಪ ಅಂದ್ರೆ 1977ರ ಚುನಾವಣೆ ಒಳಗೆ ಒಂದಾಗಿ ಏನಪ್ಪ ಅಂದ್ರೆ ಅಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸೋಲಿಸುವಂಥ ಪ್ರಯತ್ನ ಮಾಡ್ತಾರೆ. ಕೆಲವೊಂದಿಷ್ಟು ಪ್ರಾದೇಶಿಕ ಪಕ್ಷಗಳನ್ನು ರಚನೆ ಮಾಡಿಕೊಂಡು ಆವಾಗ ಜನತಾ ಸರ್ಕಾರವನ್ನು ಅಸ್ತಿತ್ವಕ್ಕೆ ತರಲಾಗುತ್ತದೆ ಸ್ನೇಹಿತರೆ. ಇಂದಿರಾ ಗಾಂಧಿಯವರ ಕೆಲವೊಂದಿಷ್ಟು ನಿರ್ಣಯಗಳನ್ನು ಖಂಡಿಸುವುದರ ಜೊತೆಗೆ ಇಂದಿರಾ ಗಾಂಧಿಯವರ ಕೆಲವೊಂದಿಷ್ಟು ನಿರ್ಣಯಗಳೇನಿದಾವಲ್ಲ ಆ ನಿರ್ಣಯಗಳನ್ನು ಖಂಡಿಸುವುದರ ಜೊತೆಗೆ ಇಂದಿರಾ ಗಾಂಧಿಯವರು ಏನು ಏಕಪ್ರಾಬಲ್ಯ ನೀತಿಯನ್ನು ಹೊಂದಿದ್ದಿರಲ್ಲ, ಏಕಪ್ರಾಬಲ್ಯ ನೀತಿಯನ್ನು ಅನುಸರಿಸಿಕೊಂಡು ಬಂದಿದ್ರಲ್ಲ, ಆ ನೀತಿಯ ವಿರುದ್ಧ ಏನಪ್ಪ ಅಂದರೆ ಇಡೀ ರಾಷ್ಟ್ರಾದ್ಯಂತ ಪ್ರಾದೇಶಿಕ ಪಕ್ಷಗಳು ಇಂದಿರಾ ಗಾಂಧಿಯವರ ವಿರುದ್ಧ ಹೋರಾಟಗಳನ್ನು ಆರಂಭ ಮಾಡಿದ್ರು. 1977ರ ಚುನಾವಣೆ ಒಳಗೆ ಇಂದಿರಾ ಗಾಂಧಿಯವರ ಪಕ್ಷ ಆಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಏನೈತಲ್ಲ ಆ ಕಾಂಗ್ರೆಸ್ ಪಕ್ಷವನ್ನು ಸೋಲಿಸುವಂಥ ಪ್ರಯತ್ನಗಳನ್ನು ಮಾಡಿಕೊಂಡ್ರು. 1987ರೊಳಗೆ ಕೆಲವೊಂದಿಷ್ಟು ಪ್ರಾದೇಶಿಕ ಪಕ್ಷಗಳು ಒಂದುಗೂಡಿ ಜನತಾ ಸರ್ಕಾರವನ್ನು ರಚನೆ ಮಾಡ್ತಾರೆ. ಈ ಜನತಾ ಸರ್ಕಾರದ ವ್ಯಕ್ತಿ ಯಾರಪ್ಪ ಅಂದ್ರೆ ಈ ಜನತಾ ಸರ್ಕಾರದಿಂದ ಯಾರು ಪ್ರಧಾನಮಂತ್ರಿ ಆಗ್ತಾರೆ ಅಂದರೆ ಮೊರಾರ್ಜಿ ದೇಸಾಯಿ ಅವರು ಪ್ರಧಾನಮಂತ್ರಿ ಆಗ್ತಾನೆ. 1977 ಹಿಡ್ಕೊಂಡು ಏನಪ್ಪ ಅಂದ್ರೆ 24ರವರೆಗೆ ನಾವು ಸಮ್ಮಿಶ್ರ ಸರ್ಕಾರ ವ್ಯವಸ್ಥೆ ನೋಡ್ಕೊಳ್ಬೋದು. ಯಾವ ರೀತಿ ಸಮ್ಮಿಶ್ರ ಸರ್ಕಾರ ವ್ಯವಸ್ಥೆ ಅಸ್ತಿತ್ವಕ್ಕೆ ಬಂತು ಅನ್ನೋದು ಗೊತ್ತೈತಾ? ಯಾಕಪ್ಪ ಹಿನ್ನೆಲೆ ತಿಳಿದುಕೊಳ್ಬೇಕು ನಾವು ಮೊದಲು. ಇವತ್ತು ಊಟ ಯಾಕೆ ಮಾಡ್ತೇವೆ ನಾವು? ಆ್ಯಕ್ಟಿವ್ ಆಗಿರಲಿ, ದೈಹಿಕವಾಗಿ ಸದೃಢವಾಗಿರಲಿ. ಊಟ ಕರೆಕ್ಟ್ ಮಾಡಿದ್ರೆ ಮನುಷ್ಯನ ಮಾನಸಿಕನೂ ಕರೆಕ್ಟ್ ಇರ್ತೈತಿ, ದೈಹಿಕನೂ ಕರೆಕ್ಟ್ ಇರ್ತೈತಿ. ಒಂದು ವೇಳೆ ಸರಿಯಾಗಿ ಊಟ ಮಾಡಲಿಲ್ಲಪ್ಪ ಅಂದ್ರೆ ಅದಕ್ಕಾಗಿ ಇವತ್ತು ಸಮ್ಮಿಶ್ರ ಸರ್ಕಾರಗಳ ಅಸ್ತಿತ್ವಕ್ಕೆ ಬರ್ಲಾಕತ್ತಪ್ಪ, ಅದಕ್ಕೆ ಆಗಿರ್ತಕ್ಕಂಥ ಒಂದಿಷ್ಟು ಕಾರಣಗಳ ಹಿನ್ನೆಲೆಗಳನ್ನು ಒಳಗೊಂಡಿರ್ತಾವೆ ಸ್ನೇಹಿತರೆ. ಈ ನೋಡಿದನು ರಾಯಬೇರಿ ಕ್ಷೇತ್ರ ಮುಂದೆ ಇಂದಿರಾ ಗಾಂಧಿಯವರು ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ. ಇಂದಿರಾ ಗಾಂಧಿಯವರು ಸುಪ್ರೀಂ ಕೋರ್ಟಿಗೆ ಹೋದಂಥ ಸಂದರ್ಭದಲ್ಲಿ ಏನು ಅಲಹಾಬಾದ್ ಹೈಕೋರ್ಟ್ ತೀರ್ಪು ಕೊಟ್ಟಿತ್ತಲ್ಲ ಅದನ್ನು ತಡೆ ಹಿಡಿದೇನಪ್ಪ ಅಂದ್ರೆ ಇಂದಿರಾ ಗಾಂಧಿಯವರ ಸ್ಥಾನಮಾನ ಎತ್ತಿ ಹಿಡಿಯುವಂಥ ಪ್ರಯತ್ನಗಳನ್ನು ಆಗ್ತವೆ. ಮತ್ತು ಅದು ಮುಂದಿನ ಕ್ಲಾಸ್ನಾಗ ಯಾವುದಾದ್ರೂ ಒಂದು ಕ್ಲಾಸ್ನಾಗ ಹೇಳೋಣ. ಅದು ಕೇಳಿ, ಜನತಾ ಸರ್ಕಾರ ಅಂದ್ರೆ ಈ ಏಕ ಪ್ರಾಬಲ್ಯ ನೀತಿ, ಕಾಂಗ್ರೆಸ್ ಪಕ್ಷದ ತನ್ನ ಪ್ರಾಬಲ್ಯ ಯಾವಾಗ ಕ್ಷೀಣಿಸಿತು? 1977ರ ಚುನಾವಣೆಯಲ್ಲಿ ಸ್ನೇಹಿತರೆ. ಈ 77ರ ಚುನಾವಣೆಯಲ್ಲಿ ಹಲವಾರು ಪ್ರಾದೇಶಿಕ ಪಕ್ಷಗಳು ಒಂದುಗೂಡಿ ಏನಪ್ಪ ಅಂದರೆ ಜನತಾ ಸರ್ಕಾರವನ್ನು ರಚನೆ ಮಾಡ್ತಾರೆ. ಈ ಜನತಾ ಪಕ್ಷದಿಂದ ಯಾರನ್ನು ಪ್ರಧಾನಮಂತ್ರಿಯನ್ನಾಗಿ ನೇಮಕ ಮಾಡಲಾಗುತ್ತದಪ್ಪ ಅಂದರೆ ಮೊರಾರ್ಜಿ ದೇಸಾಯಿ ಅವರನ್ನು ಸ್ನೇಹಿತರೆ. ಎಕ್ಸಾಮ್ ಒಳಗೆ ಕೇಳ್ಬೋದು ನಿಮಗೆ, ಕಾಂಗ್ರೆಸ್ಸೇತರ ಪ್ರಪ್ರಥಮ ಪ್ರಧಾನಮಂತ್ರಿ ಯಾರಂತ ಪ್ರಶ್ನೆ ಮಾಡ್ತಾರೆ. ಕಾಂಗ್ರೆಸ್ಸೇತರ ಪ್ರಪ್ರಥಮ ಪ್ರಧಾನಮಂತ್ರಿ ಯಾರಪ್ಪ ಅಂದ್ರೆ ಮೊರಾರ್ಜಿ ದೇಸಾಯಿ ಅವರು ಸ್ನೇಹಿತರೆ. 1977ರೊಳಗೆ ಇದೇ ಮೊರಾರ್ಜಿ ದೇಸಾಯಿ ಅವರು ಏನಿದಾರಲ್ಲ ಜನತಾ ಪಕ್ಷದಿಂದ ಪ್ರಧಾನಮಂತ್ರಿ ಆಗ್ತಾರೆ ಸ್ನೇಹಿತರೆ. ಇವರಿಗೆ ಕಾಂಗ್ರೆಸ್ಸೇತರ ಪ್ರಪ್ರಥಮ ಪ್ರಧಾನಮಂತ್ರಿ ಎಂದು ಕರೆಯಲಾಗುವುದು.
ಇನ್ನು ನೆಕ್ಸ್ಟ್ 1989ರಲ್ಲಿ ಸಹಿತ ನಾವು ವಿ ಪಿ ಸಿಂಗ್ ಸರ್ಕಾರ ಅಂತ ನಾವು ನೋಡ್ಕೊಳ್ತೇವೆ. ವಿ ಅಂದರೆ ವಿಶ್ವನಾಥ, ಪಿ ಅಂದರೆ ಪ್ರತಾಪ್ ಸ್ನೇಹಿತರೆ. ಶಾರ್ಟ್ಕಟ್ನೇ ನಿಮ್ಗೇನು ಕೊಡ್ತಾರ, ವಿ ಪಿ ಸಿಂಗ್ ಅಂತ ಕೊಡ್ತಾರೆ ಸ್ನೇಹಿತರೆ. 1977ರಲ್ಲಿ ಮೊರಾರ್ಜಿ ದೇಸಾಯಿ ಅವರ ನೇತೃತ್ವದ ಸಮ್ಮಿಶ್ರ ಸರ್ಕಾರ ಅಸ್ತಿತ್ವಕ್ಕೆ ಬಂದರೆ 1989ರೊಳಗೆ ವಿಶ್ವನಾಥ್ ಪ್ರತಾಪ್ ಸಿಂಗ್ ಸರ್ಕಾರ ಅಸ್ತಿತ್ವಕ್ಕೆ ಬರಲಾಯಿತು ಸ್ನೇಹಿತರೆ. ಅಷ್ಟೇ ಅಲ್ಲದೆ 1996ರಲ್ಲಿ ನಮ್ಮ ಮಣ್ಣಿನ ಮಗನಾಗಿರ್ತಕ್ಕಂಥ ನಮ್ಮ ರಾಜ್ಯದ ವ್ಯಕ್ತಿಗಳಾಗಿರ್ತಕ್ಕಂಥ ಎಚ್ ಡಿ ದೇವೇಗೌಡರು ಏನಿದ್ರಲ್ಲ, ಇವರು ಸಹಿತ ಏನಪ್ಪ ಅಂದ್ರೆ ಸಮ್ಮಿಶ್ರ ಸರ್ಕಾರದ ಮೂಲಕ ಪ್ರಧಾನಮಂತ್ರಿ ಆದಂಥ ವ್ಯಕ್ತಿ. ಕನ್ನಡಿಗ ಏಕೈಕ ಪ್ರಧಾನಮಂತ್ರಿ ಯಾರಪ್ಪ ಅಂದರೆ ನಮ್ಮ ಹೆಮ್ಮೆ ದೇವೇಗೌಡರು ಸ್ನೇಹಿತರು. ಕನ್ನಡಿಗರ ಏಕೈಕ ಪ್ರಧಾನಮಂತ್ರಿ ಯಾರಂದರೆ ಎಚ್ ಡಿ ದೇವೇಗೌಡರು. ನೋಡ್ರಿ, ಎಚ್ ಡಿ ದೇವೇಗೌಡರು 1996 ಏನು ಪ್ರಧಾನಮಂತ್ರಿ ಇದ್ದಿರಲ್ಲ, ಆ 96 ಪ್ರಧಾನಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಮಹಿಳೆಯರಿಗೆ ಲೋಕಸಭೆ ಒಳಗೆ ಮತ್ತು ವಿಧಾನಸಭೆ ಒಳಗೆ ಏನಪ್ಪ ಅಂದ್ರೆ 33% ಮೀಸಲಾತಿ ಕೊಡಬೇಕಂತ ಪ್ರಯತ್ನ ಮಾಡಿದಂಥ ವ್ಯಕ್ತಿ, ಮಹಿಳೆಯರ ಮೇಲೆ ಕಾಳಜಿ ಇರುವಂಥ ವ್ಯಕ್ತಿ ಯಾರಪ್ಪ, ನಮ್ಮ ದೇವೇಗೌಡರು ಸ್ನೇಹಿತರೆ. ಸ್ಥಳೀಯ ಸಂಸ್ಥೆಗಳಲ್ಲಿ ನಾವು 33% ಸ್ಥಳೀಯ ಆಗಿರ್ಬೋದು, ನಗರ ಸರ್ಕಾರಗಳಲ್ಲಿ 33% ಮಹಿಳೆಯರಿಗೆ ಮೀಸಲಾತಿ ಕೊಟ್ಟಿದ್ದೇವೆ ನಾವೀಗ. ಅದೇ ರೀತಿ ಲೋಕಸಭೆಯಲ್ಲಿ ವಿಧಾನಸಭೆಯಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ ಕೊಡಬೇಕಂತ ಪ್ರಪ್ರಥಮ ಬಾರಿಗೆ ಪ್ರಯತ್ನ ಮಾಡಿದಂಥ ಭಾರತೀಯ ವ್ಯಕ್ತಿ ಯಾರಪ್ಪ ಅಂದರೆ ಎಚ್ ಡಿ ದೇವೇಗೌಡ ಸ್ನೇಹಿತರೆ. ಆದ್ರೆ ಅವರ ಕಾರ್ಯ ಏನಪ್ಪ ಅಂದ್ರೆ ಯಶಸ್ವಿ ಆಗಲಿಲ್ಲ. ಮುಂದೆ ನರೇಂದ್ರ ಮೋದಿ ಅವರು 2024 ಪ್ರಧಾನಮಂತ್ರಿ ಆದ್ರಲ್ಲ, ಅವಾಗ ಏನಪ್ಪ ಅಂದ್ರೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ನಂತರ, ಅಂದ್ರೆ ನರೇಂದ್ರ ಮೋದಿ ಅವರು ಏನು ಪ್ರಧಾನಮಂತ್ರಿ ಆದ್ರಲ್ಲ, ಪ್ರಧಾನಮಂತ್ರಿ ಆದ ನಂತರ ಏನಪ್ಪ ಮಹಿಳೆಯರಿಗೆ 33% ರಿಸರ್ವೇಷನ್ ಕೊಟ್ಟಾರ. ಅದು ಜಾರಿಗೆ ಯಾವಾಗ ಬರ್ತೈತಪ್ಪ, ನೆಕ್ಸ್ಟ್ 2029 ಹಿಡ್ಕೊಂಡು ಜಾರಿಗೆ ಬರ್ತೈತಿ. ಕೇಳ್ರಿ ನೆಕ್ಸ್ಟ್ 1998 ಅಟಲ್ ಬಿಹಾರಿ ವಾಜಪೇಯಿ ಅವರು ಸ್ನೇಹಿತರೆ, ಇವರು ಸಹಿತ ಏನಪ್ಪ ಅಂದರೆ ಸಮ್ಮಿಶ್ರ ಸರ್ಕಾರದ ಮೂಲಕ ಪ್ರಧಾನಮಂತ್ರಿ ಆದಂಥ ವ್ಯಕ್ತಿ. ಸಮ್ಮಿಶ್ರ ಸರ್ಕಾರದ ಮೂಲಕ ಏನಪ್ಪ ಅಂದ್ರೆ ಪ್ರಧಾನಮಂತ್ರಿ ಆದಂಥ ವ್ಯಕ್ತಿ. ಜೈ ಜವಾನ್, ಜೈ ಕಿಶಾನ್, ಜೈ ವಿಜ್ಞಾನ್ ಘೋಷಣೆ ಮಾಡಿರ್ತಕ್ಕಂಥ ವ್ಯಕ್ತಿಯರು ಇದೇ ಅಟಲ್ ಬಿಹಾರಿ ವಾಜಪೇಯಿ. ಅಜಾತು ಶತ್ರು ಅಂತ ಕರಿತೇನೋ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ, ಅಜಾತು ಶತ್ರು ಅಂತ ಕರಿತೇನೋ. ಇವರು ಸಹಿತ ಏನು ಪ್ರಧಾನಮಂತ್ರಿ ಆಗ್ಯಾರಲ್ಲ, ಇವರು ಸಹಿತ ಏನಪ್ಪ ಅಂದರೆ ಸಮ್ಮಿಶ್ರ ಸರ್ಕಾರದ ಮೂಲಕ ಪ್ರಧಾನಮಂತ್ರಿಯಾಗಿದ್ದಾರೆ. ಯಾವಾಗಂದರೆ 1998ರಲ್ಲಿ. ಇನ್ನು ನೆಕ್ಸ್ಟ್ 2004ರಲ್ಲಿ ಮನಮೋಹನ್ ಸಿಂಗ್ ರವರೇನಿದಾರಲ್ಲ, ಮನಮೋಹನ್ ಸಿಂಗ್, ಈ ಮನಮೋಹನ್ ಸಿಂಗ್ ರವರೇನಿದಾರಲ್ಲ, ಇವರು ಸಹಿತ ಏನಪ್ಪ ಅಂದರೆ ಪ್ರಾದೇಶಿಕ ಪಕ್ಷಗಳ ಬೆಂಬಲವನ್ನು ಪಡೆದುಕೊಂಡು ಸಮ್ಮಿಶ್ರ ಸರ್ಕಾರದ ಮೂಲಕ ಪ್ರಧಾನಮಂತ್ರಿ ಆದಂಥ ವ್ಯಕ್ತಿ ಸ್ನೇಹಿತರೆ. 2004ರಲ್ಲಿ ಸಹಿತ ನಮ್ಮ ಮನಮೋಹನ್ ಸಿಂಗ್ ರವರೇನು ಪ್ರಧಾನಮಂತ್ರಿ ಆದರಲ್ಲ, ಅವರು ಸಹಿತ ಏನಪ್ಪ ಅಂದ್ರೆ ಪ್ರಾದೇಶಿಕ ಪಕ್ಷಗಳ ಬೆಂಬಲವನ್ನು ಪಡೆದುಕೊಂಡು ಪ್ರಧಾನಮಂತ್ರಿ ಆದಂಥ ವ್ಯಕ್ತಿಗಳು. ಇನ್ನು 2024ರಲ್ಲಿ ನರೇಂದ್ರ ಮೋದಿ ಅವರೇನು ಪ್ರಧಾನಮಂತ್ರಿ ಆದ್ರಲ್ಲ, ಅವ್ರ ಕನಸೇನಿತ್ತು, ಒಟ್ಟು ನಾವು 500 ಲೋಕಸಭಾ ಕ್ಷೇತ್ರಗಳಲ್ಲಿ, ಎಷ್ಟು ಕ್ಷೇತ್ರಗಳಲ್ಲಿ 500 ಲೋಕಸಭಾ ಕ್ಷೇತ್ರಗಳಲ್ಲಿ 400 ಸ್ಥಾನ ಲಭಿಸ್ಕೊಳ್ತೇವೆ ಅಂತ ಅವ್ರೇನಪ್ಪ ಎಲ್ಲಿ ಬೇಕಾದಲ್ಲಿ ಹೇಳಿಕೆಗಳನ್ನು ಕೊಡ್ತಿದ್ರು. ಅಮಿತ್ ಶಾ ಇಲ್ಲಿ ಅದಾರ, ನಮ್ಮ ಅಮಿತ್ ಶಾ ಅವರು ಗೃಹ ಮಂತ್ರಿ, ರಾಷ್ಟ್ರದ ಗೃಹ ಮಂತ್ರಿ, ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳು ಇಲ್ಲೇನದಾರಲ್ಲ, ಇವರೇನು ಸ್ಟೇಟ್ಮೆಂಟ್ ಕೊಡ್ತಾರೆ 400, ಆದರೆ ಅವರ ಆಶಯಗಳನ್ನು ನಮ್ಮ ರಾಷ್ಟ್ರದ ನಾಗರಿಕರು ಈಡೇರಿಸಲಿಲ್ಲ. ಅವ್ರಿಗೆ ಕಡಿಮೆ ಸ್ಥಾನಗಳು ಲಭಿಸಿದವು. ಸರ್ಕಾರ ರಚನೆ ಮಾಡಿಕೊಳ್ಳುವಷ್ಟು ಸ್ಥಾನವೂ ಸಿಗಲಿಲ್ಲ ಅವರಿಗೆ. ನಾ ಹೇಳಿದ್ ನನಗೆ 543 ಸ್ಥಾನಗಳದಾವ ಅಂದ್ರೆ ಎಷ್ಟು ಸ್ಥಾನಗಳು ಬೇಕು, 272 ಸ್ಥಾನಗಳು ಬೇಕಂತ ಹೇಳಿದೆ ನಾನು. 272 ಸ್ಥಾನಗಳು ಇದ್ದಾಗ ಮಾತ್ರ ನಾವೇನು ಮಾಡ್ಕೊಳ್ಬೋದು, ಸರ್ಕಾರ ರಚನೆ ಮಾಡ್ಕೊಳ್ಬೋದು. 2024ರ ಚುನಾವಣೆ ಒಳಗೆ ಯಾವುದೇ ಪಕ್ಷಕ್ಕೆ ಸ್ಪಷ್ಟವಾದಂಥ ಬಹುಮತ ಬರಲಿಲ್ಲ. ಈ ಕಡೆ BJPಗೂ ಕೊಡಲಿಲ್ಲ, ಈ ಕಡೆ ಕಾಂಗ್ರೆಸ್ಗೂ ಕೊಡಲಿಲ್ಲ, ಈ ಕಡೆ JDUಗೂ ಕೊಡಲಿಲ್ಲ. ಇವತ್ತು ಯಾವುದೇ ಒಕ್ಕೂಟಕ್ಕೆ ಏನಪ್ಪ ಅಂದ್ರೆ ಅಲ್ಲಿ ಅಲ್ಲೇ ಬಹುಮತ ಕೊಡಲಿಲ್ಲ. ಆವಾಗ ನರೇಂದ್ರ ಮೋದಿ ಅವರು ಏನಿದಾರಲ್ಲ, ರಾಷ್ಟ್ರದ ನರೇಂದ್ರ ಮೋದಿ ಅವರು ಏನಿದಾರಲ್ಲ, ಈ ನರೇಂದ್ರ ಮೋದಿ ಅವರು ಇಲ್ಲಿರ್ತಕ್ಕಂಥ ವ್ಯಕ್ತಿ ನೋಡಪ್ಪ, ಚಂದ್ರಬಾಬು ನಾಯ್ಡು, ಫ್ರೆಂಚ್ ಕಟಿಂಗ್ ಏನು ಹೊಡೆದಾರಲ್ಲಿ ಇವರು, ಚಂದ್ರಬಾಬು ನಾಯ್ಡು. ಮತ್ತು ಇಲ್ಲಿರ್ತಕ್ಕಂಥ ವ್ಯಕ್ತಿ ನಿತೀಶ್ ಕುಮಾರ್, ಬಿಹಾರದ ಮುಖ್ಯಮಂತ್ರಿಗಳು ಪ್ರಸ್ತುತ. ಇವರು ಚಂದ್ರಬಾಬು ನಾಯ್ಡು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳಾದ್ರೆ, ಇಲ್ಲಿರ್ತಕ್ಕಂಥ ವ್ಯಕ್ತಿ ನಿತೀಶ್ ಕುಮಾರ್ ಅವರೇನಿದಾರಲ್ಲ, ಇವರು ಎಲ್ಲಿದ್ದವರಪ್ಪ ಅಂದ್ರೆ ಬಿಹಾರದ ಮುಖ್ಯಮಂತ್ರಿಗಳು. ಈ ನಿತೀಶ್ ಕುಮಾರ್
ಈ ನಿತೀಶ್ ಕುಮಾರ್ ಆಗಿರ್ಬೋದು, ನಿತೀಶ್ ಕುಮಾರ್ ಪಾರ್ಟಿ ಯಾವುದು? JDU ಪಾರ್ಟಿ. ಇನ್ನು ನಮ್ಮ ಚಂದ್ರಬಾಬು ನಾಯ್ಡು ಅವರ ಪಾರ್ಟಿ ಯಾವುದು? TDP ಪಾರ್ಟಿ. ಈ ಪಕ್ಷದ ಬೆಂಬಲವನ್ನು ಪಡೆದುಕೊಂಡು ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳೇನಿದಾರಲ್ಲ ಅವರೇನಪ್ಪ ಅಂದ್ರೆ ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡಿಕೊಂಡ್ರು ಸ್ನೇಹಿತರೆ 2024. ಇಲ್ಲಿ ನಮ್ಮ ದೇವೇಗೌಡರ ಮಗನಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಅದ ನೋಡ್ರಿ ಸ್ನೇಹಿತರೆ, ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿ. ಇಲ್ಲಿ ಪವನ್ ಕಲ್ಯಾಣ್ರವರು ಸಹಿತ ಅದಾರ ನೋಡಿ. ಇಲ್ಲಿ ಶಿವಸೇನೆಯ ನಾಯಕರನ್ನು ಅದಾರ ನೋಡಿ. ಇಲ್ಲಿ ಅಂದರೆ ಏನಪ್ಪ ಅಂದರೆ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಪಕ್ಷಗಳ ಬೆಂಬಲವನ್ನು ಪಡೆದುಕೊಂಡು, ಪ್ರಾದೇಶಿಕ ಪಕ್ಷಗಳ ಬೆಂಬಲವನ್ನು ಪಡೆದುಕೊಂಡು ಇವರೇನಪ್ಪ ಅಂದ್ರೆ ಸರ್ಕಾರವನ್ನು ರಚನೆ ಮಾಡಿದ್ದಾರೆ. ಚಂದ್ರಬಾಬು ನಾಯ್ಡು ಅವರು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ, ನಿತೀಶ್ ಕುಮಾರ್ ಅವರು ಬಿಹಾರದ ಮುಖ್ಯಮಂತ್ರಿ. ಚಂದ್ರಬಾಬು ನಾಯ್ಡು ಅವರ ಪಾರ್ಟಿ ಯಾವುದು? TDP ಪಾರ್ಟಿ. ಇನ್ನು ನಿತೀಶ್ ಕುಮಾರ್ ಅವರ ಪಾರ್ಟಿ ಯಾವುದಪ್ಪ ಅಂದರೆ JDU ಪಾರ್ಟಿ. ಇವ್ರದ್ದು ನಿತೀಶ್ ಕುಮಾರ್ ಅವ್ರ ಪಾರ್ಟಿ ಯಾವುದು? JDU ಪಾರ್ಟಿ. ಇನ್ನು ನಾಯ್ಡು ಅವ್ರ ಪಾರ್ಟಿ ಯಾವುದು? TDP ಪಾರ್ಟಿ ಸ್ನೇಹಿತರೆ. ಇಲ್ಲಿ ನಮ್ಮ ಕುಮಾರಸ್ವಾಮಿ ಅವರು ಸಹಿತ ಅದರ ಕುಮಾರಸ್ವಾಮಿ ಅವರು ಏನದಾರಲ್ಲ ಇವರು ಸಹಿತ ಏನಪ್ಪ JDS ಪಾರ್ಟಿ. ಈ JDS ಪಾರ್ಟಿ ಚುನಾವಣೆಯ ಪೂರ್ವದಲ್ಲಿಯೇ BJP ಬೆಂಬಲ ಕೊಟ್ಟಿತ್ತು. ಇನ್ನು ರಾಜನಾಥ್ ಸಿಂಗ್ರವರು ಅದಾರ, ನೆಕ್ಸ್ಟ್ ನಡ್ಡಾ ಅವರು ಅದಾರ. ಇನ್ನಿತರ ನಾಯಕರೇನಪ್ಪ ಈ ಚಿತ್ರದಲ್ಲಿ ಇರ್ತಕ್ಕಂಥವ್ರು. ಇಲ್ಲಿಗೇನಪ್ಪ ಅಂದ್ರೆ ಸಮ್ಮಿಶ್ರ ಸರ್ಕಾರದ ಬೆಳವಣಿಗೆ ಅಂದರೆ ಯಾವ ರೀತಿ ಬೆಳವಣಿಗೆ ಐತೆ ಅಂದರೆ ಹಿನ್ನೆಲೆ ಬಗ್ಗೆ ನೋಡಿದೆ ನಾವು. ಎಲ್ಲಿ ತನಕ ಈಗ 2024 ತನಕ ರಾಷ್ಟ್ರದೊಳಗೆ ಏನದ ಸಮ್ಮಿಶ್ರ ಸರ್ಕಾರ ಐತಿ ಸ್ನೇಹಿತರೆ. ಇಲ್ಲಿಗೆ ನಾನು ಏನು ಮಾಡ್ತೀನಪ್ಪ ಅಂದ್ರೆ ಇಂದಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ ಸ್ನೇಹಿತರೆ. ಎಲ್ಲರಿಗೇನಪ್ಪ ಅಂದ್ರೆ ಶುಭವಾಗಲಿ. ಆದಷ್ಟು ನಿಮ್ಮ ಸ್ನೇಹಿತರಿಗೆ ಈ ತರಗತಿಯನ್ನು ಶೇರ್ ಮಾಡಿ ಮತ್ತು ಆದಷ್ಟು ಏನಪ್ಪ ಅಂದ್ರೆ ಲೈಕ್ ಮಾಡೋದಾಗಿರ್ಬೋದು, ಕಮೆಂಟ್ ಮಾಡೋದು ಮರಿಬೇಡ್ರಿ ಅಂತ ಹೇಳುತ್ತಾ ಇಂದಿನ ಸಂಚಿಕೆಯನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ. ಎಲ್ಲರಿಗೂ ಶುಭವಾಗಲಿ.